राधा सहगणा ललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सरस्वते देव्ये गौरवाणी प्रचारिणे निर्विशेष शून्यवादी पाश्चात्य देशतारिणे हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये कृपा सिंधुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 ಹರೇ 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 ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಸೊ ಈಗ ಇವತ್ತು ನಾವು 9ನೇ ಶ್ಲೋಕದಿಂದ ತಗೊಳ್ಬೇಕು ಅಂತ ಅನ್ಕೊಳ್ತೀನಿ ಅಲ್ವಾ. ನೆನ್ನೆ ಮಾತಾಜಿ 8 ಶ್ಲೋಕ ಮಾಡಿದ್ದಾರೆ ಅಂತ ನನಗೆ ಮೆಸೇಜ್ ಬಂತು, ಹೌದಾ? ಓಕೆ. ಸೊ ಇವತ್ತು 9ನೇ ಶ್ಲೋಕದಿಂದ ತಗೊಳ್ಳೋಣ. ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ, ಯಾರಿಗಾದ್ರು ಜ್ಞಾಪಕ ಇದೆಯಾ? ಯಾವ ವಿಷಯದ ಮೇಲೆ ಯಾರು ಹೇಳ್ತಿದ್ದಾರೆ? ಒಬ್ರು ಹೇಳ್ಬೇಕು, ಯಾರಾದ್ರೂ ಒಬ್ರು. ಕುಮಾರಿ ಮಾತಾಜಿ ಹೇಳಿ ಮಾತಾಜಿ. ಪ್ರಹ್ಲಾದ ಮಾತಾಜಿ. ಪ್ರಹ್ಲಾದ ಏನ್? ಪ್ರಹ್ಲಾದ ಮಹಾರಾಜರ ಬಗ್ಗೆ ಮಾತಾಡ್ತೀನಿ. ಪ್ರಹ್ಲಾದ ಮಹಾರಾಜರ ಬಗ್ಗೆ ತಿಳ್ಕೊತಾ ಇದೀವ ಅಥವಾ ಪ್ರಹ್ಲಾದ್ ಮಹಾರಾಜರು ಹೇಳಿರೋ ಮಾತುಗಳ ಬಗ್ಗೆ ತಿಳ್ಕೊತಾ ಇದೀವ? ಅವ್ರ ಬಗ್ಗೆ ಮಾತಾಡ್ತೀನಿ. ಮಾತ್ರಿ ಅವ್ರ ಸಹಪಾಠಿಗಳಿಗೆ ಹೇಳಿದ್ರಿ. ಪ್ರಹ್ಲಾದ್ ಮಹಾರಾಜರು ತಮ್ಮ ಸಹಪಾಠಿಗಳಿಗೆ ಮಾಡಿದ ಬೋಧನೆಯನ್ನ ನಾವು ಈಗ ಓದ್ತಾ ಇದ್ದೀವಿ. ನಾವು ಒಂಥರ ಅವ್ರ ಸಹಪಾಠಿಗಳಿದ್ದಂಗೆನೇನೆ ಅಲ್ವಾ? ಎಲ್ಲ ಸಹಪಾಠಿಗಳು ಯಾರಿದ್ರು? ರಾಕ್ಷಸ ವಂಶಸ್ಥರು ಎಲ್ಲರೂ. ಅವರೆಲ್ಲ ಅವ್ರಿಗೆ ಗೊತ್ತಿದ್ದಿದ್ ಒಂದೇ ಮಾತ್ರ, ಹಿರಣ್ಯಕಶಪವೇ ನಮಃ. ಅದು ಬಿಟ್ಟು ಬೇರೆ ಗೊತ್ತಿಲ್ಲ, ಬೇರೆ ಹೇಳಬಾರ್ದು. ಅವರೆಲ್ಲ ಹಿರಣ್ಯಕಶಿಪು ರಾಜ್ಯದಲ್ಲಿ ಹಾಗಿತ್ತು. ಸೊ ಅಂತವ್ರಿಗೆ ಇವನು ಪ್ರಹ್ಲಾದ್ ಮಹಾರಾಜ ಹರಿಯ ನಾಮದ ಬಗ್ಗೆ ಹೇಳ್ತಾ ಇದ್ದಾನೆ, ಅದರ ಪ್ರಾಮುಖ್ಯತೆಯ ಬಗ್ಗೆ ಹೇಳ್ತಾ ಇದ್ದಾನೆ, ಭಕ್ತಿ ಸೇವೆಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆಯ್ತಾ? ಸೊ ಇಲ್ಲಿ ಭಕ್ತಿ ಸೇವೆಯನ್ನ ಯಾವ ವಯಸ್ಸಲ್ಲಿ ಆಚರಿಸ್ಬೇಕು ಅಂತ ಹೇಳಿದಾನೆ? 5ನೇ ವರ್ಷದಲ್ಲಿ. ಕೌಮಾರ ಅಂದ್ರೆ 5 ವರ್ಷದಿಂದಲೇ ಆರಂಭ ಮಾಡ್ಬೇಕು. ಸೊ 5ನೇ ವರ್ಷ ಮಗು ಬಂತು ಅಂದ್ರೇನೆ ನಾವು ಸ್ವಲ್ಪವಾಗಿ ಭಗವಂತನ ಬಗ್ಗೆ ಅದಕ್ಕೆ ತಿಳಿಸ್ತಾ ಬರ್ಬೇಕು. ಅಲ್ಲಿ ತನಕ ತಿಳಿಸ್ಬಾರ್ದು ಅಂತಲ್ಲ, ಕರ್ಕೊಂಡು ಹೋಗ್ಬೇಕು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ನಮಸ್ಕಾರ ಮಾಡೋದು ಹೇಳ್ಕೊಡ್ಬೇಕು, ಆರತಿ ಹೇಗ್ ತಗೊಳ್ಳೋದು, ತೀರ್ಥ ಹೇಗ್ ತಗೊಳ್ಳೋದು, ಎಷ್ಟು ಮರ್ಯಾದೆಯಿಂದ ತಗೋಬೇಕು, ತೀರ್ಥ ಕೆಳಗೆ ಚೆಲ್ಬಾರ್ದು, ದೇವಸ್ಥಾನದೊಳಗೆ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಇಂಥ ಚಿಕ್ಕ ಪುಟ್ಟದೆಲ್ಲ ಅವಾಗ ಕಲಿಸ್ಬೇಕು. ಯಾವಾಗ? 5 ವರ್ಷದೊಳಗೆ. 5 ವರ್ಷ ಆರಂಭ ಆದಾಗಿಂದ ನಾವು ಮಕ್ಕಳಿಗೆ ಅವರಿಗೆ ಜಪ ಮಾಡೋದು ಕಲಿಸ್ಬೇಕು, ಭಗವಂತನ ಕಥೆಗಳನ್ನ ಹೇಳ್ಬೇಕು, ಅವನ ಹಿರಿಮೆಯ ಬಗ್ಗೆ ಹೇಳ್ಬೇಕು. ಸೊ ಯಾವ ರೀತಿ ಓದ್ಬೇಕು, ಅವನ ಜೊತೆಲಿ ಕೂಡ್ಸ್ಕೊಂಡು ನಾವು ಓದಿಸ್ಬೇಕು. ಸೊ ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಭಗವಂತನ ಬಗ್ಗೆ ಅಟ್ರಾಕ್ಷನ್, ಆಕರ್ಷಣೆ ಬರುತ್ತೆ, ಅವನ ಬಗ್ಗೆ ತಿಳ್ಕೊಳ್ಳುವ ಆಸಕ್ತಿ ಬರುತ್ತೆ. ಹಾಗೆ ಆಸಕ್ತಿ ಬಂದಾಗ ಅವರು ತಮ್ಮ ಜೀವನದ ಸಾಫಲ್ಯವನ್ನ ಪಡ್ಕೊಳಕ್ಕೆ ಅದು ಸಹಾಯ ಆಗತ್ತೆ, ಪಡ್ಕೋಬಹುದು. ಅವರು ಜೀವನದಲ್ಲಿ ಸಫಲತೆಯನ್ನು ಸಾಧಿಸಬಹುದು. ಸಫಲತೆ ಅಂದ್ರೆ ಏನು? ಸಫಲತೆ ಅಂದ್ರೆ ಏನು? ಒಳ್ಳೆಯ ಫಲ ಮಾತಾಜಿ. ಒಳ್ಳೆಯ ಫಲ, ಒಳ್ಳೆ ಸರಿ. ಯಾವ್ದು ಒಳ್ಳೆ ಫಲ? ಸಫಲತೆ. ಯಾವ್ದನ್ನ ನಾವು ಧಾಮಕ್ಕೆ ಹೋಗುವುದು ಮಾತಾಜಿ.
ಭಗವಂತನ ಧಾಮಕ್ಕೆ ಹೋಗುವ ಇಚ್ಛೆ. ಓಕೆ, ಭಗವಂತನ ಧಾಮಕ್ಕೆ ಹೋಗುವ ಇಚ್ಛೆ, ಅದನ್ನ ಸಫಲತೆ ಅಂತ ಭಗವತಿ ಹರಿಣಿ ಮಾತಾಜಿ ಹೇಳ್ತಿದ್ದಾರೆ. ಇನ್ಯಾರಾದ್ರೂ ಹೇಳ್ತೀರಾ? ಈ ಜನ್ಮದ ಕಾ- ಸಾರ್ಥಕತೆ ಮಾತಾಜಿ. ಏನದು ಸಾರ್ಥಕತೆ ಅಂದ್ರೆ? ಸಾರ್ಥಕತೆ ಅಂದ್ರೆ ದೈವಿಕ ದಾರಿಯಲ್ಲಿ ಹೋಗೋದು. ಅದೇ ಸಾರ್ಥಕತೆನಾ? ಓಕೆ, ಇನ್ಯಾರು ಹೇಳ್ತೀರಾ? ಕಾಮ ಭಗವಂತನ ಕ್ರೋಧ ಸೇವೆ ಮಾಡೋದು. ಅಂತಕ್ಕಂಥದ್ದು ಬಿಟ್ಟು ಒಬ್ಬೊಬ್ರೆ ಹೇಳಿ. ಮಾತಾಜಿ ಹ. ಭಗವಂತನ ಈ ಶ್ರವಣ ಕೀರ್ತನೆ ಇದೆಲ್ಲ ಮಾತಾಜಿ ಅದೆಲ್ಲ ಮಾಡಿದಾಗ ನಮ್ಗೆ ಆ ದಾರಿ ಮುಕ್ತಿ ಅನ್ನೋ ದಾರಿ ಸಿಗುತ್ತೆ. ಅದನ್ನ ನಾವು ಈ ಜೀವನದ ಸಫಲತೆ ಅನ್ಕೋಬಹುದು ಮಾತಾಜಿ. ಒಂದ್ ಓಕೆ. ಸಾಧನೆ. ಸಾಧನೆ, ನಮ್ಗೆ ಭಗವಂತನ ಮಾರ್ಗಕ್ಕೆ ಅಂದ್ರೆ ಹೋಗಕ್ಕೆ ದಾರಿ ಸಿಕ್ಕುತ್ತೆ, ಅದೇ ಸಾಧನೆ ಮಾಡೋದೇ ಸಫಲತೆ. ಓಕೆ, ಇನ್ಯಾರು ಹೇಳ್ತೀರಾ? ಹರೇ ಕೃಷ್ಣ ಕಾಮ ಕ್ರೋಧ ಅವೆಲ್ಲ ಬಿಡ್ಬೇಕು ಮಾತಾಜಿ. ಹ? ಭಕ್ತಿ ಸೇವೆ ಮಾತಾಜಿ, ಭಕ್ತಿ ಸೇವೆ ಮಾಡೋದು. ಭಕ್ತಿ ಸೇವೆ ಮಾಡೋದು ಅದು ಸಾಧನೆಯ ಒಂದು ಅಂಗ. ಮತ್ತೆ ಇನ್ಯಾರು ಹೇಳ್ತೀರಾ? ಭಗವಂತನಲ್ಲಿ ಪ್ರೇಮ ಜನಾಗಾದಿ ತಪ್ಪಿಸ್ಕೊಂಡು ಹೋಗೋದು ಮಾತಾಜಿ. ಭಗವಂತನಲ್ಲಿ ಪ್ರೇಮ ಬೆಳೆಸ್ಕೊಳ್ಳೋದು. ಓಕೆ, ಮತ್ತೆ ಕಾಮ ಜನ್ಮ ಕ್ರೋಧ ಮೃತ್ಯು ಲೋಭ ಅವೆಲ್ಲ ಬಿಡಬೇಕು ಮಾತಾಜಿ. ಓಕೆ, ನಾವು ಭಗವಂತನ ಪ್ರೇಮ ಬೆಳೆಸ್ಕೋಬೇಕಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ಹೊಟ್ಟೋಗ್ಬೇಕು ನಮ್ಮಿಂದ, ಯಾವುದು ಇರಬಾರ್ದು. ಆಯ್ತಾ? ಓಕೆ, ಸೊ ಸಫಲತೆ ಅಂದ್ರೆ ಏನು, ಯಾವ್ದನ್ನ ನಾವು ಸಾಫಲ್ಯ ಅಂತ ಕರಿತೀವಿ ಅಂದ್ರೆ, ಈ ಮನುಷ್ಯ ಜನ್ಮ ಬಂದಾಗ ನಮ್ಗೆಲ್ರಿಗೂ ಜೀವಿಗಳಾಗಿ ಪ್ರತಿಯೊಬ್ಬರಿಗೂ ಭಗವಂತನ ಜೊತೆ ಸಂಬಂಧ ಇದೆ. ಆ ಸಂಬಂಧ ನಾವು ಮರ್ತೋಗಿದ್ದೀವಿ. ಅದನ್ನ ಯಾವ ತರ ಸಂಬಂಧ ನನಗೂ ಭಗವಂತನಿಗೂ ಇದೆ, ನನಗೂ ಕೃಷ್ಣನಿಗೂ ಯಾವುದೋ ಒಂದು ರೀತಿಯ ಸಂಬಂಧ ಇದೆ. ನಾನು ಅವನನ್ನ ಪ್ರೇಮಿಯಾಗಿ ನೋಡ್ಬೋದು, ಅಂದ್ರೆ ನಾನು ಅವನ ಜೊತೆ ಆ ಇದ್ರಲ್ಲಿ ಗೋಲೋಕಧಾಮದಲ್ಲಿ ಪ್ರೇಮಿಯಾಗಿ ಇದ್ದಿರ್ಬೋದು, ಅಥವಾ ಅವನ ತಾಯಿ ತರ ವಾತ್ಸಲ್ಯ ಕೊಡೋ ಒಂದು ಇದಾಗಿದ್ದಿರ್ಬೋದು, ಅಥವಾ ಅವನ ಜೊತೆ ಸ್ನೇಹಿತಳಾಗಿ ಅಥವಾ ಸ್ನೇಹಿತನಾಗಿ ಇದ್ದಿರ್ಬೋದು, ಅಥವಾ ಅವನಿಗೆ ದಾಸಳಾಗಿ ಅಥವಾ ದಾಸನಾಗಿ ನಾನು ಇದ್ದಿರ್ಬೋದು, ಇಲ್ಲ ಶಾಂತ ರಸದಲ್ಲಿ ಅವನ ಕೊಳಲಾಗಿ, ಹಸುವಾಗಿ, ನದಿಯಾಗಿ, ಆತರ ಯಾವುದೋ ಒಂದು ರೂಪದಲ್ಲಿ ಅವನ ಸೇವೆ ಮಾಡಿರ್ಬೋದು. ಸೊ ಈ ತರ 5 ರೀತಿಯಲ್ಲಿ ನಾವು ಅವನ ಜೊತೆ ಇರಕ್ಕೆ ಸಾಧ್ಯ. ಆತರ ನಮ್ಮ ಸಂಬಂಧ ಇದೆ ಅಲ್ಲಿ, ಅದನ್ನ ನಾವು ಮರ್ತೋಗಿದ್ದೀವಿ. ಏನ್ ಸಂಬಂಧ ಅನ್ನೋದೇ ಮರ್ತೋಗಿದ್ದೀವಿ. ಸೊ ಆ ಸಂಬಂಧವನ್ನ ಪುನಃಸ್ಥಾಪನೆ ಮಾಡ್ಕೊಂಡಾಗ, ನಾವು ಪುನಃಸ್ಥಾಪನೆ ಮಾಡ್ಕೊಂಡು ಆ ಸಂಬಂಧದ ಮೂಲಕ ಸದಾ ಕಾಲ ಅವನ ಸೇವೆಯಲ್ಲಿ ತೊಡಗೋದು. ಅಂದ್ರೆ ಈ ದೇಹ ಇರೋ ತನಕ ಅಲ್ಲ, ದೇಹ ಬಿಟ್ಟ ಮೇಲೂ ಕೂಡ ಅವನ ಜೊತೆಲಿ ಆ ಸಂಬಂಧದಲ್ಲಿ ಅವನಿಗೆ ಸೇವೆ ಮಾಡ್ತಾ ಹೋಗೋದು, ಅದೇ ಸಫಲತೆ. ಅರ್ಥ ಆಯ್ತಾ? ಓಕೆನಾ? ಸೊ ಅದು ಮಾಡಕ್ಕೆ ಖಂಡಿತ ನಮ್ಗೆ ಕೃಷ್ಣ ಪ್ರೇಮ ಬೇಕು. ಕೃಷ್ಣ ಪ್ರೇಮ ಒಂದು ಹಂತ. ಕೃಷ್ಣ ಪ್ರೇಮ ಸಿಗೋ ಹೊತ್ತಿಗೆ ನಾವು ನಮ್ಮ ಆ ಸಂಬಂಧವನ್ನ ನಾವು ಪುನಃಸ್ಥಾಪನೆ ಮಾಡ್ಕೊಂಡಿರ್ತೀವಿ. ಆ ಪ್ರೇಮ ಪೂರ್ವಕ ಸೇವೆ ಶುರುವಾಗೋದೆ ಆ ಸಂಬಂಧ ಎಸ್ಟಾಬ್ಲಿಷ್ ಆಗೋದ್ರಿಂದ. ಅರ್ಥ ಆಯ್ತಾ? ನಮಗೂ ಅವನಿಗೂ ಸಂಬಂಧ ಏನು ಅಂತ ಗೊತ್ತಾದಾಗ ಆ ಪ್ರೀತಿ ಜಾಸ್ತಿ ಆಗುತ್ತೆ. ಈಗ ಯಾವ್ದೋ ಒಂದ್ ಮಗು ಬರುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ ಅದು ನಿಮ್ಗೆ ಹೆಂಗ್ ರಿಲೇಷನ್ ಅಂತ. ಆಯ್ತಾ? ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರುತ್ತೆ, ಸುಮ್ನೆ ನೀವು ಮಗು ಅಂತ ಹೇಳಿ ಇದ್ ಮಾಡ್ತಿರ್ತೀರ. ಅದೇ ಯಾವಾಗ್ಲೂ ಆಮೇಲೆ ಸ್ವಲ್ಪ ಹೊತ್ತು ಗೊತ್ತೈತೆ ಆ ಮಗು ಬರ್ತಾ ಇತ್ತಲ್ಲ, ಅದು ನಿಮ್ಗೆ ತುಂಬಾ ಕ್ಲೋಸ್ ರಿಲೇಟಿವ್ದು ಒಂದ್ ಮಗು ಅಂತ ಗೊತ್ತಾಗತ್ತೆ. ನಿಮಗ್ ತುಂಬಾ ಹೃದಯಕ್ಕೆ ಹತ್ರ ಆದವ್ರದ್ದು ಒಂದ್ ಮಗು ಅಂತ ಗೊತ್ತಾಗತ್ತೆ. ಆಗೇನನ್ಸುತ್ತೆ ನಿಮ್ಗೆ? ಆ ಮಗು ಮೇಲೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರೀತಿ ಬರುತ್ತೆ ಅಲ್ವಾ? ಆ ತರನೇನೆ. ಅರ್ಥ ಆಯ್ತಾ? ನಮಗೂ ಭಗವಂತನಿಗೂ ಸಂಬಂಧ ಏನು ಅಂತ ಗೊತ್ತಾದಾಗ ಪ್ರೀತಿ ಜಾಸ್ತಿ ಆಗುತ್ತೆ. ಆಯ್ತಾ? ಆ ಪ್ರೀತಿಯಿಂದ ನಾವು ಇನ್ನೂ ಹೆಚ್ಚಿನ ಸೇವೆಯನ್ನ ಅವನಿಗೆ ಮಾಡ್ತೀವಿ, ಅದೇ ಸಫಲತೆ ಅಂದ್ರೆ. ಸೊ ಈಗ ನಾವು ಮುಂದುವರಿಸೋಣ, 9ನೇ ಶ್ಲೋಕ ತಗೊಳ್ಳೋಣ. ಸೊ ಇಲ್ಲಿ ಪ್ರಹ್ಲಾದ ಮಹಾರಾಜರು ಹೇಳ್ತಿದ್ದಾರೆ, ಕೋ ಗೃಹೇಶು ಪುಮಾನ್ ಸಕ್ತ ಆತ್ಮನಾಮಜಿತೇಂದ್ರಿಯ ಸ್ನೇಹ ಪಾಶೈರ್ದೃಢೈರ್ಬದ್ಧ ಸ್ನೇಹಪಾಶೈರ್ದೃಢೈರ್ಬದ್ಧಂ ಉತ್ಸಹೇತ ವಿಮೋಚಿತಂ. ಸೊ ಅನುವಾದ ಮತ್ತು ಭಾವಾರ್ಥ ಲಲಿತಾ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ, ಸರ್ವಮಂಗಳ ಮಾತಾಜಿ ಓದಿ.
ಹರಿ ಓಂ. ಅನುವಾದ. ಹ್ಮ್. ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಅಶಕ್ತನಾಗಿ ಗೃಹ ಜೀವನದಲ್ಲಿ ಅತ್ಯಾಸಕ್ತನಾಗಿರುವ ಯಾವನು ತಾನೇ ತನಗೆ ಮುಕ್ತಿಯನ್ನು ಸಾಧಿಸಿಕೊಳ್ಳಬಲ್ಲನು. ಹ್ಮ್. ವಿಷಯಾಸಕ್ತನಾದ ಗೃಹಸ್ಥನು ತನ್ನ ಕುಟುಂಬಕ್ಕೆ, ಹೆಂಡತಿ, ಮಕ್ಕಳು ಮತ್ತು ಬಂಧುಗಳಿಗೆ ಸ್ನೇಹ ಪಾಶಗಳಿಂದ ಗಾಢವಾಗಿ ಬದ್ಧನಾಗಿರುತ್ತಾನೆ. ಭಾವಾರ್ಥ. ಪ್ರಹ್ಲಾದ ಮಹಾರಾಜನ ಮೊದಲನೆಯ ಸಲಹೆಯು ಕೌಮಾರ ಆಚರೇ ಪ್ರಜ್ಞೋ ಧರ್ಮಾನ್ ಭಾಗವತಾನಿಹ. ಹ್ಮ್. ಸಾಕಷ್ಟು ಬುದ್ಧಿಶಾಲಿಯಾಗಿರುವವನು ಜೀವನದ ಆರಂಭದಲ್ಲಿಯೇ ಎಂದರೆ ಶೈಶವದ ಚಿಕ್ಕ ವಯಸ್ಸಿನಲ್ಲೇ ಉಳಿದ ಎಲ್ಲಾ ಕಾರ್ಯಕಲಾಪಗಳನ್ನು ಬಿಟ್ಟು ಭಕ್ತಿ ಸೇವೆಯ ಕಾರ್ಯಗಳನ್ನು ನೆರವೇರಿಸಲು ಮಾನವ ಶರೀರವನ್ನು ಉಪಯೋಗಿಸಿಕೊಳ್ಳಬೇಕು. ಧರ್ಮಾನ್ ಭಾಗವತಾನ್ ಎಂದರೆ ದೇವೋತ್ತಮ ಪರಮ ಪುರುಷನೊಡನೆ ನಮ್ಮ ಸಂಬಂಧವನ್ನು ಪುನರುಜ್ಜೀವಿಸುವ ಧಾರ್ಮಿಕ ತತ್ವ. ಈ ಪ್ರಯೋಜನಕ್ಕಾಗಿ ಕೃಷ್ಣನು ವೈಯಕ್ತಿಕವಾಗಿ ಬೋಧಿಸುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಉಳಿದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗತನಾಗು. ಭೌತಿಕ ಪ್ರಪಂಚದಲ್ಲಿ ನಾನಾ ವಾದಗಳ ಹೆಸರಿನಲ್ಲಿ ಎಷ್ಟೆಷ್ಟೋ ಕರ್ತವ್ಯಗಳನ್ನು ನಾವು ನಿರ್ಮಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ವಾಸ್ತವ ಕರ್ತವ್ಯವೇನೆಂದರೆ ಜನನ, ಮರಣ, ಮುಪ್ಪು, ರೋಗಗಳ ಚಕ್ರದಿಂದ ನಮ್ಮನ್ನು ಬಿಡಿಸಿಕೊಳ್ಳುವುದು. ಈ ಉದ್ದೇಶಕ್ಕಾಗಿ ಮಾನವನು ಮೊದಲು ಈ ಭೌತಿಕ ಜೀವನದ ಬಂಧನದಿಂದ, ವಿಶೇಷವಾಗಿ ಗೃಹಸ್ಥ ಜೀವನದಿಂದ ಮುಕ್ತನಾಗಬೇಕು. ವಾಸ್ತವವಾಗಿ ಗೃಹಸ್ಥ ಜೀವನವು ಭೌತಿಕ ಆಸಕ್ತಿಗಳಿರುವ ವ್ಯಕ್ತಿಗೆ ನಿಯಂತ್ರಣ ತತ್ವಗೊಳಪಟ್ಟು ಇಂದ್ರಿಯ ಸುಖಗಳನ್ನು ಅನುಭವಿಸಲು ನೀಡುವ ಒಂದು ವಿಧವಾದ ಅನುಮತಿ. ಇಲ್ಲದಿದ್ದರೆ ಗೃಹಸ್ಥ ಜೀವನದೊಳಗೆ ಪ್ರವೇಶಿಸುವ ಅವಶ್ಯಕತೆ ಇಲ್ಲ. ಓಕೆ, ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಪ್ರಹ್ಲಾದ್ ಮಹಾರಾಜರು ಅಂತಂದ್ರೆ, ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಅಶಕ್ತನಾಗಿ. ಅಶಕ್ತ ಅಂದ್ರೆ ಅವನಿಗೆ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಯಾವ್ದನ್ನ? ಕರ್ಮ ಇಂದ್ರಿಯಗಳು, ಆಯ್ತಾ, ಜ್ಞಾನ ಇಂದ್ರಿಯಗಳು, ಇದೆಲ್ಲವೂ. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು ಕೂಡ ಒಂದು ಇಂದ್ರಿಯ ನಮ್ಗೆ, ಆಯ್ತಾ. ಈ 11 ಇಂದ್ರಿಯ ಯಾವ್ದಿದೆಯಲ್ಲ, ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಒಂದ್ ಮನಸ್ಸು. ಇದನ್ನ ನಿಯಂತ್ರಿಸಕ್ಕೆ ಆಗದೆ ಒಬ್ಬ ಗೃಹಸ್ಥ ಅವನಿಗೆ ನಿಯಂತ್ರಿಸಕ್ಕಾಗ್ಲಿಲ್ಲ ಅಂದ್ರೆ ಅವನು ಮುಕ್ತಿಯನ್ನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ, ಆಯ್ತಾ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲವನ್ನ ನಿಯಂತ್ರಿಸಿ ಗೃಹಸ್ಥ ಜೀವನ ನಡೆಸ್ಬೇಕು. ಗೃಹಸ್ಥ ಅಂದ್ರೆ ಯಾರು? ಗೃಹಸ್ಥ, ಗೃಹದಲ್ಲಿ ನೆಲೆಸಿರುವವನು. ಗೃಹದಲ್ಲಿ ನೆಲೆಸ್ಬೇಕು ಅಂದ್ರೇನು? ಮನೆ. ಗೃಹ ಅಂದ್ರೆ ಮನೆ. ಮನೆಯಲ್ಲಿ ನೆಲೆಸೋನು ಅಂದ್ರೆ ಸಂಸಾರವನ್ನ ಹೊಂದಿರುವವನು ಅಲ್ವಾ, ಸಂಸಾರಸ್ಥ. ಸಂಸಾರವನ್ನ ಪಡ್ಕೊಂಡವನು. ಅವನು ಸಂಸಾರದ ಜೊತೆ ಇರುವಾಗ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸಬೇಕು. ಇಂದ್ರಿಯಗಳನ್ನ ನಿಯಂತ್ರಿಸೋದು ಅಂತ ಅಂದ್ರೇನು? ಕಣ್ಣು, ಮೊದಲಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಮತ್ತೆ ಇದು ತ್ವಚೆ, ಇದನ್ನ ನಿಯಂತ್ರಿಸೋದ್ರೊಂದಿಗೆ ಮನಸ್ಸು, ಮುಖ್ಯವಾಗಿ ಅವನು ಮನಸ್ಸನ್ನ ನಿಯಂತ್ರಿಸ್ಬೇಕು. ಮನಸ್ಸನ್ನ ನಿಯಂತ್ರಿಸೋದ್ರ ಮೂಲಕ ತನ್ನ ಉದರ, ಉಪಸ್ಥ ಅಂದ್ರೆ ಅವನ ಜನನಾಂಗ, ಅವನ ಹೊಟ್ಟೆ ಎಲ್ಲವನ್ನ ಅವನು ನಿಯಂತ್ರಿಸಬೇಕು. ಅರ್ಥ ಆಯ್ತಾ? ಸೊ ಹಾಗೆ ನಿಯಂತ್ರಿಸೋದ್ರಿಂದ ಅವನ ಮುಕ್ತಿಗೆ ಮಾರ್ಗ ತೆರೆದುಕೊಳ್ಳುತ್ತೆ. ಆಯ್ತಾ? ಯಾವ ರೀತಿ ನಿಯಂತ್ರಿಸ್ಬೇಕು, ಹೇಗೆ ಮಾಡ್ಬೇಕು, ಮುಂದೆ ಪರ್ಪಟ್ಟಲ್ಲಿ ಪ್ರಭುಪಾದ್ ಹೇಳ್ತಾರೆ, ನೋಡೋಣ ಆಗ. ಸೊ ಇಲ್ಲಿ ಆತರ ಯಾರು ನಿಯಂತ್ರಣಕ್ಕೆ ಪ್ರಯತ್ನ ಪಡಲ್ವೋ, ಎಲ್ಲವನ್ನ ಹೆಂಗ ಅಂದ್ರೆ ಹಂಗೆ, ಅಂದ್ರೆ ವೀಕೆಂಡ್ ಬಂತ, ವಾರದ ಕೊನೆ ಬಂತ, ಒಂದು ಸಿನಿಮಾಗೆ ಹೋಗ್ಬೇಕು, ಆಯ್ತಾ, ಸಿನಿಮಾ ನೋಡ್ಲೇಬೇಕು, ಅದೇ ಗುರಿ. ಹರೇ ಕೃಷ್ಣ. ಸೊ ಅವರು ವಾರದ ಕೊನೆಯಲ್ಲಿ ಒಂದು ಸಿನಿಮಾಗೆ ಹೋಗ್ಲೇಬೇಕು, ಹೋಟ್ಲಲ್ಲಿ ಊಟ ಮಾಡ್ಲೇಬೇಕು, ಅಥವಾ ಇನ್ನೆಲ್ಲೋ ಮಾಲ್ ಸುತ್ಕೊಂಡು ಬರ್ಬೇಕು, ಅಷ್ಟು ಶಾಪಿಂಗ್ ಮಾಡ್ಬೇಕು. ಇದೆಲ್ಲ ಕೆಲವರು ತುಂಬಾ ಐಡಿಯಾ ಇಟ್ಕೊಂಡಿರ್ತಾರೆ, ಅದೇ ಮಜಾ ಅಲ್ವಾ. ಇಲ್ಲ ವಾರದ ಕೊನೆ ಬಂತು ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರಿ ಏನೋ ಒಂದು ಪಾರ್ಟಿ ಮಾಡ್ಕೊಳ್ಳೋದು. ಕಿಟ್ಟಿ ಪಾರ್ಟಿ, ಹೆಂಗಸರೆಲ್ಲ ಆದ್ರೆ ಕಿಟ್ಟಿ ಪಾರ್ಟಿ, ಗಂಡಸರಾದ್ರೆ ಇನ್ನೊಂಥರ ಪಾರ್ಟಿ ಅಲ್ವಾ.
ಆ ತರ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸ್ಟೇಟಸ್ ಘನತೆಗೆ ಕಡಿಮೆ ಈ ತರ ಅನ್ಕೊಂಡು ಅವರೆಲ್ಲ ಆತರ ಎಲ್ಲ ಸೇರಿ ಏನು ಮಜಾ ಮಾಡೋದು, ಮೋಜು ಮಾಡೋದು. ಆಯ್ತಾ? ಯಾರಾದ್ರೂ ಅಲ್ಲಿ ಹೋಗಿ ಒಂಚೂರು ಭಗವಂತನ ಬಗ್ಗೆ ಏನಾದ್ರು ಮಾತಾಡಕ್ ಇದಾರೆ ಅಂತಂದ್ರೆ ಅವ್ರನ್ನ ಕಡೆಗಣಿಸೋದು. ಅಯ್ಯೋ ಇವ್ರದ್ದಿದ್ದೆ ಯಾವಾಗ್ಲೂ ಅಂತ ಹೇಳಿ ಅವ್ರನ್ನ ಬಿಟ್ಟು ಬೇರೆ ಎಲ್ಲ ಅವ್ರನ್ನೂ ಬೇಕಿದ್ರೆ ನೀನ್ ಬೇಕಾ, ನೀನ್ ಇರು, ಇಲ್ಲಾಂದ್ರೆ ನೀನ್ ಹೋಗು ಅಂತ, ಅಥವಾ ಅವ್ರನ್ನ ಏನು ಲೆಕ್ಕಕ್ಕೆ ತಗೊಳೋದಿಲ್ಲ. ಮಾಡಬಾರ್ದು ಅಂದ್ರೆ ಅವ್ರದ್ದು ಒಂದು ಇದೇ ಬರೋದಿಲ್ಲ ಅವ್ರಿಗೆ. ಸೊ ಈ ತರ ಎಲ್ಲ ತುಂಬಾ ತಮ್ಮನ್ನ ತಾವು ತುಂಬಾ ಈ ಭೌತಿಕದಲ್ಲಿ ಯಾರು ಮುಳುಗಿಸ್ಕೊಂಡಿರ್ತಾರೋ ಅವ್ರಿಗೆ ಮುಕ್ತಿಗೆ ಆಸ್ಪದನೇ ಇಲ್ಲ ಅಂತ ಹೇಳ್ತಿದ್ದಾರೆ ಪ್ರಹ್ಲಾದ್ ಮಹಾರಾಜರು. ವಿಷಯಾಸಕ್ತನಾದ ಗೃಹಸ್ಥನು ತನ್ನ ಕುಟುಂಬಕ್ಕೆ ಸ್ನೇಹ ಪಾಶಗಳಿಂದ ಗಾಢವಾಗಿ ಬದ್ಧನಾಗಿರುತ್ತಾನೆ. ಅಂದ್ರೆ ಅವನು ಈ ತರ ವಿಷಯ ಆಸಕ್ತ, ಎಲ್ಲ ಇಂದ್ರಿಯ ತೃಪ್ತಿ ಮಾಡ್ಕೋಬೇಕು, ಎಲ್ಲವನ್ನ ಅನುಭವಿಸ್ಬೇಕು, ಇದೆಲ್ಲವೂ ನನ್ನದೇ ಆ ಭಾವದಲ್ಲಿ ಇರುವಂತ ವ್ಯಕ್ತಿಗೆ ಹೆಂಡತಿ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮನೆ, ನನ್ನ ಇದು, ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು, ಈ ಭಾವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಬರೀ ಅದಕ್ಕೋಸ್ಕರ ಕೆಲ್ಸ ಮಾಡ್ತಾರೆ ಹೊರತು ಭಗವಂತನ ಮರ್ತು ಬಿಡ್ತಾರೆ. ಆ ಹೆಂಡತಿ ಮಕ್ಕಳು ಅವ್ರಿಗೇನಾದ್ರೂ ಒಂಚೂರು ತೊಂದ್ರೆ ಬಂತು, ಕಾಯಿಲೆ ಬಂತು, ಅಥವಾ ಇನ್ನೇನೋ ಆಯ್ತು, ಆಗ ಯಾರೋ ಹೇಳ್ತಾರೆ ಒಂದ್ ಸ್ವಲ್ಪ ಭಗವಂತನ್ ನೋಡಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ. ಆಗ ಮಾತ್ರ ಹೋಗ್ತಾರೆ, ಪೂಜೆ ಮಾಡಿಸ್ತಾರೆ. ಅವಾಗ ಒಂಚೂರು ಸರಿ ಹೋಯ್ತು ಅಂದ್ರೆ ಹಾ ಆಯ್ತು ಅಷ್ಟೇ. ಆಮೇಲೆ ಪುನಃ ಇದ್ರಲ್ಲಿ ತೊಡಗ್ತಾರೆ. ಇಲ್ಲ ಆ ದೇವತೆ ಯಾರ ಕಡೆ ಹೋಗಿ ಮಾಡಿಸ್ಕೊಂಡ್ರು ಒಂದ್ ಸ್ವಲ್ಪ ಅವ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೋತಾರೆ. ಸೊ ಈ ರೀತಿ ಇದೇ ಭೌತಿಕ ಪ್ರಪಂಚದಲ್ಲಿರೋ ಜನರ ಲಕ್ಷಣ. ಆಯ್ತಾ? ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಹಾಗಿದ್ರೆ ಖಂಡಿತ ಯಾರು ಮುಕ್ತಿಯನ್ನ ಸಾಧಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತಾ? ಸೊ ನೆಕ್ಸ್ಟ್ ಭಾವಾರ್ಥದಲ್ಲಿ ಪ್ರಹ್ಲಾದ್ ಮಹಾರಾಜರೇ ಪ್ರಭುಪಾದರು ಹೇಳ್ತಿದ್ದಾರೆ, ಪ್ರಹ್ಲಾದ್ ಮಹಾರಾಜರ ಮೊದಲನೇ ಸಲಹೆನು ಚಿಕ್ಕ ವಯಸ್ಸಿನಿಂದಾನೇ ನಾವು ಆಚರಿಸಬೇಕು. ಏನನ್ನ? ಆಧ್ಯಾತ್ಮಿಕತೆಗೆ ಬರಬೇಕು, ಆಧ್ಯಾತ್ಮಿಕತೆಯನ್ನ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಬುದ್ಧಿಶಾಲಿ ಆದವನು ಜೀವನದ ಆರಂಭದಲ್ಲಿಯೇ, ಅಂದರೆ ಶೈಶವದ ಚಿಕ್ಕ ವಯಸ್ಸಿನಲ್ಲೇ ಉಳಿದ ಎಲ್ಲ ಕಾರ್ಯಕಲಾಪಗಳನ್ನು ಬಿಟ್ಟು ಭಕ್ತಿ ಸೇವೆಯ ಕಾರ್ಯಗಳನ್ನು ನೆರವೇರಿಸಲು ಮಾನವ ಶರೀರವನ್ನು ಉಪಯೋಗಿಸಬೇಕು ಅಲ್ವಾ? ಅದಕ್ಕೆ ಮುಂಚೆ ಎಲ್ಲಾದ್ರೆ ರೇಡಿಯೋನಲ್ಲಿ ಬೆಳಗಿನ ಜಾವ ಒಂದಷ್ಟು ಹೊತ್ತು ಈ ಹಾಡುಗಳೆಲ್ಲ ಬರೋದು. ಅಂದ್ರೆ ಏನು, ಸ್ವಲ್ಪ ದೇವತಾ ಏನೋ ಒಂದು ಆರಾಧನೆ ಮಾತಾಜಿ ವಂದನಾ ಕಾರ್ಯಕ್ರಮ ಅಂತ ಇರ್ತಿತ್ತು. ಓಕೆ, ವಂದನಾನು ಅವಾಗ ಗೀತಾರಾಧನೆ ಅಂತ ಬರ್ತಾ ಇತ್ತು ಮುಂಚೆ ಎಲ್ಲ. ಸೊ ಆ ಟೈಮ್ನಲ್ಲಿ ಈ ತರ ಹಾಡುಗಳನ್ನೆಲ್ಲ ಹಾಕ್ತಾ ಇರು, ಪುರಂದರದಾಸರದು, ಕನಕದಾಸರ ಹಾಡುಗಳು, ಅಥವಾ ಈ ದೊಡ್ಡ ದೊಡ್ಡ ಸಂತರು ಬರ್ದಿರುವಂತ ಹಾಡುಗಳನ್ನ ಹಾಡಿರೋದನ್ನ ಹಾಕ್ತಾ ಇದ್ರು. ಮಕ್ಕಳಿಗೆ ಅವ್ರು ಹಾಡ್ದವ್ರಿಗೆ ಎಫೆಕ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಆದ್ರೆ ಕೆಲವರು ಅದನ್ನ ಕೇಳಿ ಅಂದ್ರೆ ದಿನ ಅದು ರಿಪೀಟ್ ಆಗಿ ಬರುವಾಗ, ಅಂದ್ರೆ ಇವತ್ತು ಹಾಕಿದ್ದು ಇನ್ನೊಂದ್ 2 ದಿವಸ ಆದ್ಮೇಲೆ ತಿರುಗಿ ಬರೋದು. ಸೊ ಹಾಗೆ ಕೇಳ್ತಾ ಇದ್ದಾಗ ಸಪೋಸ್ ಅಲ್ಲಿ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಆ ಹಾಡು ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ. 2 ಸರ್ತಿ 3 ಸರ್ತಿ ಅದನ್ನೇ ರೇಡಿಯೋನಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇದ್ರು, ಅಥವಾ ಟಿವಿನಲ್ಲಿ ರಿಪೀಟೆಡ್ ಆಗಿ ನೋಡ್ತಿದ್ರು ಆ ಹಾಡ್ ಬಗ್ಗೆನೆ. ಅವಾಗ ಏನಾಗುತ್ತೆ, ಒಂದ್ ಮಗುಗೆ ಕೇಳ್ತಾ ಯಾಕೆ ಹೀಗೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಅಂದ್ರೆ ಏನರ್ಥ, ಯಾಕೆ ಅದನ್ನ ನಾವು ವೇಸ್ಟ್ ಮಾಡಬಾರ್ದು, ಹಾನಿ ಅಂದ್ರೆ ಅದಕ್ಕೆ ತೊಂದ್ರೆ ಅಲ್ವಾ, ಮಾನವ ಜನ್ಮಕ್ಕೆ ತೊಂದ್ರೆ ಹೇಗಾಗುತ್ತೆ, ಯಾಕೆ ಅದು ದೊಡ್ಡದು, ಯಾಕೆ ಆ ಹಲ್ಲಿ ಜನ್ಮ ದೊಡ್ಡದಲ್ಲ, ಅಥವಾ ಯಾಕೆ ಆ ನಾಯಿ ಜನ್ಮ ದೊಡ್ಡದಲ್ಲ, ಅದು ಜೀವಿ ಅಲ್ವಾ, ಅದಕ್ಕೂ ಉಸಿರಾಟ ಇದೆ, ಆ ಕಲ್ಲಿಗಿಂತ ಅದು ಬೆಟರ್ ಅಲ್ವಾ, ಈ ತರ ಆಲೋಚನೆ ಬರಕ್ಕೆ ಸಾಧ್ಯ ಆಗುತ್ತೆ. ಆಯ್ತಾ? ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕೆಲವರು ಬುದ್ಧಿ ಇರೋಂಥವ್ರು ಆ ತರ ಕೇಳಿದಾಗ ಹೀಗೆ ಆಲೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಪುಟ್ಟ ಮಕ್ಕಳಾದ್ರೂ ಸಹ ಅವರಲ್ಲಿ ಈ ರೀತಿಯ ಆಲೋಚನೆಗಳು ಮೂಡುತ್ತೆ. ಆಯ್ತಾ? ಸೊ ಹಾಗೆ ಮೂಡಿದಾಗ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಭಗವತ್ ಪ್ರಜ್ಞೆ ಜಾಗೃತವಾಗುತ್ತೆ. ಸೊ ಏನೋ ಇದೆ, ಈ ತರ ಹೇಳಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನೋ ಇದೆ, ಸೊ ಅದನ್ನ ನಾನು ತಿಳ್ಕೋಬೇಕು ಅನ್ನುವ ಆಸಕ್ತಿ ಅವರಲ್ಲಿ ಬರುತ್ತೆ. ಆಯ್ತಾ? ಸೊ ಆಗ ಅವರು ಪ್ರಯತ್ನ ಪಟ್ಟು
ಯಾತಕ್ಕೆ ಈ ಮಾನವ ಶರೀರ ಸಿಕ್ಕಿದೆ ಅಂದ್ರೆ ಇದ್ರ ಉಪಯೋಗ ಏನು ಅಂತ ತಿಳ್ಕೊಂಡು ಅವರು ಭಕ್ತಿ ಸೇವೆಯನ್ನ ಆಚರಿಸಕ್ಕೆ ಆರಂಭಿಸ್ತಾರೆ. ಸೊ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಒಬ್ಬನು ಭಕ್ತಿ ಸೇವೆಯನ್ನ ಆಚರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆಯ್ತಾ? ಮನೆಯಲ್ಲೂ ಕೂಡ ಅಷ್ಟೇ, ಮನೆಯಲ್ಲಿ ತಂದೆ ತಾಯಿ ಆದವರು ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ರು ಕೂಡ ಆಗ್ಲೂ ಆ ಮಗುವಿಗೆ ಅಕಸ್ಮಾತ್ ಅಷ್ಟು ಯೋಚನೆ ಮಾಡಕ್ಕೆ ಬರ್ಲಿಲ್ಲ. ಆಗ ತಂದೆ ತಾಯಿನೇ ಹೇಳ್ತಾ ಇದ್ರೆ, ನೋಡಿ ಇದು ಈ ದೇಹ ಇದೆಯಲ್ಲ, ಇದು ಮನುಷ್ಯ ದೇಹ, ಅದು ನಾಯಿ ದೇಹ, ಇದು ಹಲ್ಲಿ ದೇಹ, ಇದು ಕೋತಿ ದೇಹ, ಹೀಗೆ ಹೇಳ್ತಾ ಇದ್ರೆ ವ್ಯತ್ಯಾಸ ಇದೆ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಆಗ ಅದು ಆಗ ನಾವು ಹೇಳ್ಬೋದು, ನೋಡು ಆ ಕೋತಿ ಏನ್ ಮಾಡ್ತಿದೆ ಅಥವಾ ನಾಯಿ ಏನ್ ಮಾಡ್ತಿದೆ, ನೀನೇನ್ ಮಾಡ್ತಾ ಇದೀಯಾ ಅಲ್ವಾ, ನಿನ್ಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನುವಾಗ ಮೇಲ್ಮೇಲೆ ಗ್ರಾಸ್ ಆಗ್ತ ಹೇಳುತ್ತೆ ಮಗು ಅಲ್ವಾ, ನಾನ್ ಮಾತಾಡ್ತೀನಿ ಅದು ಮಾತಾಡೋಲ್ಲ, ಆತರ ಎಲ್ಲ ಹೇಳುತ್ತೆ. ಜೊತೆಗೆ ಆಗ ನಾವು ಹೇಳ್ಬೋದು, ನಿನಗೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ಅದಕ್ಕೆ ಯೋಚನೆ ಮಾಡೋಕೆ ನಿನ್ನಷ್ಟು ಆಗೋಲ್ಲ. ಸ್ವಲ್ಪ ಮಟ್ಟಿಗೆ ಅಂದ್ರೆ ಅದಕ್ಕೆ ಪ್ರಜ್ಞೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವನು ನನ್ನ ಯಜಮಾನ, ಇವನು ನನಗೆ ಆಹಾರ ಕೊಡ್ತಾನೆ ಅಂತ ಹೇಳಿ ಅವನ ಕಾಲ್ ಸುತ್ತಲೂ ಸುತ್ತೋದು, ಅವನಿಗೆ ಏನು ಫೇತ್ಫುಲ್ ಆಗಿ ಅಥವಾ ನಿಷ್ಠೆಯಿಂದ ಕೆಲಸ ಮಾಡೋದು ಅದು ಗೊತ್ತಿರುತ್ತೆ ಅದಕ್ಕೆ, ಅಷ್ಟೇನೇನೆ. ಅದಕ್ಕಿಂತ ಹೆಚ್ಚಿಗೆ ಈ ಪಾಠಗಳನ್ನೆಲ್ಲ ಹೇಳ್ಕೊಟ್ರೆ ಕೇಳೋ ಶಕ್ತಿ ಇರೋಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಾವ್ ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಾವು ನಿಧಾನಕ್ಕೆ ಅದಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಬಂದ್ರೆ ಆ ಮಕ್ಕಳಿಗೆ ಅವ್ರಿಗೆ ಆಸಕ್ತಿ ಬರುತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಧರ್ಮಾನ್ ಭಾಗವತಾನ್ ಎಂದರೆ ದೇವೋತ್ತಮ ಪರಮ ಪುರುಷನೊಡನೆ ನಮ್ಮ ಸಂಬಂಧವನ್ನು ಪುನರುಜ್ಜೀವಿಸುವ ಧಾರ್ಮಿಕ ತತ್ವ. ಈ ಪ್ರಯೋಜನಕ್ಕಾಗಿ ಕೃಷ್ಣನು ವೈಯಕ್ತಿಕವಾಗಿ ಬೋಧಿಸುತ್ತಾನೆ. ನೋಡಿ, ಇಲ್ಲಿ ದೇವೋತ್ತಮ ಪರಮ ಪುರುಷನೊಡನೆ ನಮ್ಮ ಸಂಬಂಧವನ್ನು ಪುನರುಜ್ಜೀವಿಸುವ ಧಾರ್ಮಿಕ ತತ್ವ. ನಾ ಹೇಳ್ದೆ ಅಲ್ವಾ, ಜೀವನದ ಸಾಫಲ್ಯ ಯಾವಾಗ ಆಗತ್ತೆ? ನಮ್ಮ ಒಂದು ಸಂಬಂಧ ಭಗವಂತನ ಜೊತೆ ನಮ್ಗಿರೋ ಸಂಬಂಧನ ನಾವು ಪುನಃ ಸ್ಥಾಪನೆ ಮಾಡ್ಕೊಂಡಾಗ. ಆಯ್ತಾ? ಒಂದು ಹುಡುಗ ತಂದೆ ತಾಯಿಯಿಂದ ದೂರ ಹೋಗಿ ಕಳೆದೋಗಿದ್ದಾನೆ. ಆಯ್ತಾ? ಅವನಿಗೆ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮ ಯಾರು ಅಂತ, ಎಲ್ಲೋ ಹೋಗಿ ಹೆಂಗೋ ಬೆಳೀತಾ ಇದ್ದಾನೆ ಪಾಪ. ಸಡನ್ ಆಗಿ ಅವನಿಗೆ ಒಂದ್ ದಿವ್ಸ ಅವ್ರ ಅಪ್ಪನ ಫ್ರೆಂಡು ಸಿಗ್ತಾರೆ. ಅವ್ರ ಅಪ್ಪನ ಫ್ರೆಂಡ್ ನೋಡ್ತಾ, ನನ್ ಫ್ರೆಂಡ್ ಮಗ ಇದ್ದಂಗಿದ್ದಾನಲ್ಲ ಇವನು ಅಂತ ಅವನ ಹತ್ರ ಹೋಗಿ ಕೇಳ್ತಾರೆ, ನೀನ್ ಯಾರಪ್ಪ, ಎಲ್ಲಿದ್ದೀಯಾ, ಏನು? ನಂಗೆ ಯಾರು ಇಲ್ಲ, ಹೀಗೆ ನಾನ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೀನಿ. ನನಗ್ ಗೊತ್ತು ನಿಮ್ಮಪ್ಪ ಯಾರು ಅಂತ, ಬಾ ನಿನ್ ಕರ್ಕೊಂಡು ಹೋಗಿ ಸೇರಿಸ್ತೀನಿ ಅಂತ ಅಂದಾಗ ಅವನು ಅವ್ರ ಜೊತೆ ಹೋದಾಗ ಆ ತಂದೆಗೆ ಅಂದ್ರೆ ತಂದೆ ಮಗ ಇಬ್ರಿಗೂ ಪುನಃ ಭೇಟಿ ಆದಾಗ ಅವರ ಸಂಬಂಧ ಪುನಃಸ್ಥಾಪನೆ ಆಗತ್ತೋ ಇಲ್ವೋ? ತಂದೆ ಆದವನು ಮಗನ ಬರಮಾಡಿ ಅಪ್ಪಿಕೊಂಡು ಮನೆ ಒಳಗೆ ಸಂತೋಷವಾಗಿ ಸೇರ್ಸ್ಕೊಳ್ತಾನೋ ಇಲ್ವೋ? ಅಲ್ವಾ? ಅದೇ ರೀತಿ ನಾವು ಕೂಡ ಭಗವಂತನ ಆ ಸಂಬಂಧವನ್ನ ಮರ್ತು ಹೋಗಿದ್ದೀವಿ. ಅದನ್ನ ಪುನಃಸ್ಥಾಪನೆ ಮಾಡ್ಕೊಳ್ಳೋದೇ ಜೀವನದ ಪರಮ ಗುರಿ. ಆಯ್ತಾ? ಸೊ ಇಲ್ಲಿ ಧರ್ಮಾನ್ ಭಾಗವತಾನ್ ಅಂದ್ರೆ ಅದೇನೇ ಅರ್ಥ. ಆಯ್ತಾ? ಅವನ ಜೊತೆ ನಮ್ಮ ಸಂಬಂಧವನ್ನ ಸ್ಥಾಪಿಸ್ಕೊಳ್ಬೇಕು. ಈ ಪ್ರಯೋಜನಕ್ಕಾಗಿ ಕೃಷ್ಣನು ವೈಯಕ್ತಿಕವಾಗಿ ಬೋಧಿಸುತ್ತಾನೆ. ಎಲ್ಲಿ? ಭಗವದ್ಗೀತೆನಲ್ಲಿ ತಾನೇ ಹೇಳ್ತಿದ್ದಾನೆ. ಏನಂತ ಹೇಳ್ತಿದ್ದಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದ್ರೆ ಎಲ್ಲ ಧರ್ಮಗಳನ್ನ ಬಿಟ್ಬಿಡು, ನನಗೆ ಶರಣಾಗು ಅಂತ. ಎಲ್ಲ ಧರ್ಮಗಳನ್ನ ಬಿಡು ಅಂತ ಅಂದ್ರೆ ಧರ್ಮ ಯಾವ್ದ್ಯಾವ್ದು ಧರ್ಮ? ತಾಯಿಯಾಗಿ ಒಂದು ಧರ್ಮ ಇದೆ, ತಂದೆಯಾಗಿ ಒಂದು ಧರ್ಮ ಅಂದ್ರೆ ಒಂದು ಇದ್ರಲ್ಲಿ ಒಬ್ಬ ಮನುಷ್ಯನಿಗೆ ತಾಯಿ ಆದ್ರೆ ತಾಯಿಯ ಧರ್ಮ, ತಂದೆ ಆದ್ರೆ ತಂದೆಯ ಧರ್ಮ, ಮಗನಾದ್ರೆ ಮಗನ ಧರ್ಮ. ಇಲ್ಲಿ ಮತ್ತೆ ಹೊರಗಡೆ ಹೋದ್ರೆ ಅವನು ಏನ್ ಕೆಲಸ ಮಾಡ್ತಿರ್ತಾನೋ ಆ ಒಂದು ಸ್ಥಾನದ ಧರ್ಮ. ಸಪೋಸ್ ಅವನೊಬ್ಬ ವೈದ್ಯ ಆದ್ರೆ ವೈದ್ಯನ ಧರ್ಮ ನಿಭಾಯಿಸ್ಬೇಕು ಅಲ್ವಾ? ಅಥವಾ ಅವನೊಬ್ಬ ಲಾಯರ್ ಆದ್ರೆ ಲಾಯರ್ ಧರ್ಮ ನಿಭಾಯಿಸ್ಬೇಕು. ಧರ್ಮ ನೋಡ್ಕೊಂಡ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ಹಲವಾರು ಧರ್ಮಗಳು ಇದೆ. ಒಬ್ಬ ಮನುಷ್ಯನು ಆಚರಿಸಬೇಕಾದಂಥದ್ದು ಹಲವಾರು ಇದೆ. ಆದ್ರೆ ಕೃಷ್ಣ ಹೇಳ್ತಾನೆ, ಅದನ್ನೆಲ್ಲ ಬಿಡು, ನನಗೆ ಶರಣಾಗು. ಅಂದ್ರೆ ಏನು? ಆ ಧರ್ಮಗಳನ್ನೆಲ್ಲ ಬಿಡು ಅಂದ್ರೆ ಹೋಗು ನಿನ್ಗೆ ಯಾರು ಮಾಡ್ತಾರೆ ಅಂತ ಅಲ್ಲ. ಹೆಂಡತಿ, ನಾನು ಕೃಷ್ಣಂಗ್ ಮಾಡೋದ್ ಸಾಕು, ಹೋಗಿ ನಿಂಗೆ ಯಾರು ಸೇವೆ ಮಾಡ್ತಾರೆ ಅಂತ ಅಲ್ಲ.
ಗಂಡನಿಗೆ ಹಂಗ ಹೇಳೋದಲ್ಲ. ಕೃಷ್ಣನ ಸೇವೆಯ ಮೂಲಕ ಗಂಡನ ಸೇವೆ ಮಾಡ್ಬೇಕು. ಕೃಷ್ಣನಿಗೆ ಆದ್ಯತೆ ಕೊಡ್ಬೇಕು. ಕೃಷ್ಣನ ಸೇವೆ ಮಾಡ್ಬೇಕು, ಅದರ ಮೂಲಕ ಗಂಡನಿಗೆ ಸೇವೆ ಮಾಡ್ಬೇಕು. ಹೇಗೆ? ಏನೇ ಮಾಡ್ಲಿ ಮೊದಲು ಕೃಷ್ಣನಿಗೆ ಅರ್ಪಿಸಿ ನಂತರ ಗಂಡನಿಗೆ ಕೊಡ್ಬೇಕು. ಆಫರ್, ನೈವೇದ್ಯ ಅಲ್ವಾ? ಅಡಿಗೆ ಮಾಡೋದನ್ನ ಕೃಷ್ಣನಿಗೆ ಮಾಡಿ ಅವ್ರು ಕೊಟ್ರೆ ಆಯ್ತು. ಅದೇ ತರ ನಾವ್ ಏನೇನು ಸೇವೆ ಮಾಡ್ಬೇಕೋ ಪ್ರತಿಯೊಂದ್ರಲ್ಲೂ ನಾವು ಕೃಷ್ಣನ ಸೇರಿಸ್ಕೊಂಡಾಗ ಅದು ಕೃಷ್ಣನಿಗೆ ಶರಣಾಗತಿ ಆದಂಗೆ. ಸೊ ಮಾಮೇಕಂ ಶರಣಂ ವ್ರಜ ಅಂದ್ರೆ ಕೃಷ್ಣ ಹೇಳ್ತಾನೆ ನನಗೆ ಶರಣಾಗತನಾಗು ಅಂತ ಅಲ್ವಾ? ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗತನಾಗು. ಸೊ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾನಾ ವಾದಗಳ ಹೆಸರಿನಲ್ಲಿ ಎಷ್ಟೆಷ್ಟೋ ಕರ್ತವ್ಯಗಳನ್ನು ನಾವು ನಿರ್ಮಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ವಾಸ್ತವ ಕರ್ತವ್ಯವೆಂದರೆ ಜನನ ಮರಣ ಮುಪ್ಪು ರೋಗಗಳ ಚಕ್ರದಿಂದ ನಮ್ಮನ್ನು ಬಿಡಿಸಿಕೊಳ್ಳುವುದು. ಸೊ ಎಲ್ರಿಗೂ ಈ ರೀತಿ ಹಲವಾರು ಕರ್ತವ್ಯಗಳು ಅಂದ್ರೆ ಧರ್ಮಗಳಿರುತ್ತೆ. ನಾನು ಮಗಳಾಗಿ ನನ್ನ ಧರ್ಮ ಏನು? ನನ್ನ ತಂದೆ ತಾಯಿಗೆ ಈ ರೀತಿ ನಾನು ಇರ್ಬೇಕು, ನಡ್ಕೋಬೇಕು, ಅದು ನನ್ನ ಧರ್ಮ ಅಲ್ವಾ? ಈ ರೀತಿ ಹಲವಾರು ಧರ್ಮಗಳಿದೆ. ಆದರೆ ಎಲ್ಲ ಜೀವಿಗೂ ಒಂದು ಧರ್ಮ ಕಾಮನ್ ಆಗಿದೆ. ಏನು ಅಂದ್ರೆ ತನ್ನನ್ನ ತಾನು ಜನ್ಮ ಮೃತ್ಯು ಜರ ವ್ಯಾಧಿ ಈ 4ರಿಂದ ಹೊರಗೆ ಕರ್ಕೊಂಡ್ ಬರೋದು ಅಂದ್ರೆ ಭಗವತ ಧರ್ಮ. ಭಾಗವತ ಧರ್ಮ ಅಂದ್ರೆ ಏನು? ಭಗವಂತನೊಂದಿಗೆ ನಮ್ಮ ಸಂಬಂಧ ಪುನಃಸ್ಥಾಪನೆ ಮಾಡ್ಕೊಳ್ಳೋ ಧರ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಅರ್ಥ ಆಯ್ತಾ? ಎಲ್ಲ ಧರ್ಮದ ಜೊತೆ ಇದು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕಾಮನ್ ಆಗಿರೋ ಧರ್ಮ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಯಾವಾಗ್ಲೂ ಇದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಈ ಉದ್ದೇಶಕ್ಕಾಗಿ ಮಾನವನು ಮೊದಲು ಈ ಭೌತಿಕ ಜೀವನದ ಬಂಧನದಿಂದ, ವಿಶೇಷವಾಗಿ ಗೃಹಸ್ಥ ಜೀವನದಿಂದ ಮುಕ್ತನಾಗಬೇಕು. ಸೊ ಇಲ್ಲಿ ಪ್ರಭುಪಾದ್ ಹೇಳ್ತಿದ್ದಾರೆ, ನಾವು ಈ ತರ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗೆ ಬರ್ಬೇಕು ಅಂದ್ರೆ ನಾವು ಕೃಷ್ಣನ್ ಜೊತೆ ನಮ್ ಸಂಬಂಧ ಸ್ಥಾಪಿಸ್ಕೋಬೇಕು. ಹಾಗೆ ಸಂಬಂಧ ಸ್ಥಾಪಿಸ್ಕೋಬೇಕಾದ್ರೆ ಎಲ್ಲ ಧರ್ಮಗಳನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾನೆ ಕೃಷ್ಣ ಅಲ್ವಾ? ಅಂದ್ರೆ ಗೃಹಸ್ಥನಾಗಿ ನಾನು ಗೃಹಸ್ಥ ಧರ್ಮ ಬಿಡ್ಬೇಕು. ಗೃಹಸ್ಥ ಧರ್ಮ ಅಂದ್ರೇನು? ಮನೆಯಲ್ಲಿ ಹೆಂಡತಿ ಮಕ್ಕಳು ಮರಿ ಎಲ್ಲಾರ್ನು ನಾನು ನೋಡ್ಕೋಬೇಕು ಅಲ್ವಾ? ಸೊ ಆದ್ರೆ ಅದನ್ನ ಬಿಟ್ಬಿಡು ಅಂತಾನೆ. ಅಂದ್ರೆ ಏನು? ಮದ್ವೆ ಮಾಡ್ಕೊಂಡು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ ಪಣ್ಣ ಕಾಡಿಗೆ ಹೊಟ್ಟೋಗೋದಾ? ಇಲ್ಲ. ಹೇಗೆ ಮಾಡ್ಬೇಕು ಅಂದ್ರೆ ಗೃಹಸ್ಥ ಜೀವನದಲ್ಲೂ ಕೂಡ ನೋಡಿ ಇಲ್ಲಿದ್ದಾರೆ, ವಾಸ್ತವವಾಗಿ ಗೃಹಸ್ಥ ಜೀವನವು ಭೌತಿಕ ಆಸಕ್ತಿಗಳಿರುವ ವ್ಯಕ್ತಿಗೆ ನಿಯಂತ್ರಣ ತತ್ವಗಳಿಗೆ ಒಳಪಟ್ಟು ಇಂದ್ರಿಯ ಸುಖಗಳನ್ನು ಅನುಭವಿಸಲು ನೀಡುವ ಒಂದು ವಿಧವಾದ ಅನುಮತಿ. ಅಂದ್ರೆ ಗೃಹಸ್ಥ ಜೀವನದಲ್ಲಿ ಇದ್ದು ಕೂಡ ನಾವು ಭಗವಂತನ ಸೇವೆಗೆ ತೊಡಗಬಹುದು. ಭಗವಂತನಿಗೆ ಶರಣಾಗಬಹುದು. ಭಗವಂತನನ್ನ ಕೇಂದ್ರವಾಗಿ ಇಟ್ಕೊಂಡು ನಮ್ಮ ಜೀವನ ನಡೆಸಿದ್ರೆ ಅದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಆಗುತ್ತೆ. ಹೇಗೆ ಆ ರೀತಿ ಮಾಡುದು ಅಂದ್ರೆ, ಈಗ ಮನೆಗೆ ಒಬ್ಬ ಯಜಮಾನನಾಗಿ ನಾನೇನ್ ಮಾಡ್ಬೇಕು ಅಂದ್ರೆ, ನಾವು ಮನೆಯಲ್ಲಿ ಏನೇನು ಕಾರ್ಯ ಮಾಡ್ತೀವೋ ಎಲ್ಲದಕ್ಕೂ ಕೃಷ್ಣನನ್ನ ಕೇಂದ್ರ ಬಿಂದುವಾಗಿ ಇಟ್ಕೋಬೇಕು. ಮುಂಚೆ ಏನಾಗಿರುತ್ತೆ? ನಾನು ಅನ್ನೋದಿರುತ್ತೆ. ನನಗಿದಿಷ್ಟ, ನಾನು ಇದ್ ಮಾಡ್ಬೇಕು, ನಾನು ಇದು ನನ್ನ ಮನೆ, ಇದು ನನ್ನ ಸಂಸಾರ, ಅಥವಾ ಇದು ನನಗೆ ಈ ರೀತಿ ಇಷ್ಟ, ನಾನು ಹಿಂಗೆ ಮಾಡ್ತೀನಿ ಅಲ್ವಾ? ಎಲ್ಲ ನಾನು ನನ್ನದು ಇದ್ರ ಸುತ್ತಲೂನೇ ಇರುತ್ತೆ. ಅದನ್ನ ತೆಗೆದು ಹಾಕಿ ಇದು ಕೃಷ್ಣಂದು, ಕೃಷ್ಣನ ಇಚ್ಛೆ, ಕೃಷ್ಣನಿಗಾಗಿ ಇದನ್ನ ನಾವು ಬೆಳೆಸ್ಕೊಂಡ್ರೆ ಆಗ ಗೃಹಸ್ಥ ಜೀವನ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ಆಯ್ತಾ? ಅಂದ್ರೆ ಏನು? ಈ ಮನೆ ಯಾರ್ದು? ನನ್ನದಲ್ಲ, ಕೃಷ್ಣನದು. ಇದು ಕೃಷ್ಣ ನನಗೆ ಕೊಟ್ಟಿರುವ ಜಾಗ. ಯಾಕೆ? ವಾಸ ಮಾಡಕ್ಕೆ, ಈ ಭೂಮಿ ಮೇಲೆ ಇರುವಷ್ಟು ದಿವಸ ಇರಕ್ಕೆ ನನಗೆ ಈ ಜಾಗ ಕೊಟ್ಟಿದ್ದಾನೆ. ಸೊ ಅವನು ಕೊಟ್ಟಿದ್ದಾನೆ ಅಂದ್ರೆ ಅದ್ರ ಉದ್ದೇಶ ಏನು? ಬರೀ ಇರೋದು ಮಾತ್ರ ಅಲ್ಲ, ಅಲ್ಲಿ ಇದ್ಕೊಂಡು ಅವನ ಸೇವೆಯನ್ನ ಚೆನ್ನಾಗಿ ಮಾಡ್ಬೇಕು, ಅದೇ ಅದರ ಉದ್ದೇಶ. ಸೊ ಇದು ಅವನ ಮನೆ, ಅವನ ಸೇವೆಗಾಗಿ ಇರುವ ಮನೆ. ಸೊ ಆ ಮನೆಯಲ್ಲಿ ಪ್ರತಿನಿತ್ಯ ಭಗವತ್ ಆರಾಧನೆ ಆಗ್ಬೇಕು. ಭಗವಂತನಿಗೆ ಪೂಜೆ ಪುನಸ್ಕಾರ, ಅವನ ಕೀರ್ತನೆ, ಅವನ ಜಪ, ಅವನ ಕಥಾಶ್ರವಣ, ಅವನ ಹರಿಕತೆ ಪ್ರತಿಯೊಂದು ನಡೀತಾ ಇರ್ಬೇಕು.
ಆಯ್ತಾ? ಪ್ರತಿಯೊಂದನ್ನು ನಾವು ಮಾಡ್ಬೇಕು. ಆಗ ಆ ಮನೆ ಒಂದು ಮಂದಿರದ ತರಾನೇ ಆಗತ್ತೆ. ಆ ಮನೆಯಲ್ಲಿ ಪ್ರತಿಯೊಂದು ಭಗವಂತನ ಸುತ್ತಲೂನೆ ನಡೀತಾ ಇರುತ್ತೆ. ಏನೇ ಮಾಡ್ಲಿ ಆಯ್ತಾ, ನಾನೇನೋ ಒಂದು ಅಂದ್ರೆ ನಮ್ಮ ಮನೆಯಲ್ಲಿ ಅಂದ್ರೆ ಈಗ ಕೃಷ್ಣ ನನಗೆ ಈ ಮನೆ ಕೊಟ್ಟಿದ್ದಾನೆ. ಈ ಮನೆಯಲ್ಲಿ ನಾನು ಒಂದು ಕಾರ್ಯಕ್ರಮ ಮಾಡ್ಬೇಕು, ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಸೊ ಆಗ ಅವನ ಮುಂದೆ ನಿಂತ್ಕೊಂಡು, ನೀನು ನನಗೆ ಈ ತರ ಮಾಡುವಂತ ಪ್ರೇರೇಪಣೆ ಕೊಡ್ತಾ ಇದೀಯಾ ಭಗವಂತ, ದಯವಿಟ್ಟು ನನಗೆ ಅದನ್ನ ಮಾಡಕ್ಕೆ ಸಹಾಯ ಮಾಡು ಅಂತ ಅವನಿಗೆ ಫಸ್ಟ್ ಅವನಿಗೆ ನಮಸ್ಕಾರ ಮಾಡಿ ಆಮೇಲೆ ಕಾರ್ಯ ಶುರು ಮಾಡೋದು. ಇಲ್ಲ ಏನೋ ಒಂದು ನಿರ್ಣಯ ತಗೋಬೇಕು, ತಕ್ಷಣ ನಾವೇನ್ ಮಾಡ್ತೀವಿ, ಮನೇಲಿ ಹಿರಿಯರಿದ್ರೆ ಅವ್ರ ಹತ್ರ ಚರ್ಚೆ ಮಾಡ್ತೀವಲ್ವಾ, ಆ ತರ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಹತ್ರ ನಿಂತ್ಕೊಂಡು ಚರ್ಚೆ ಮಾಡ್ಬೇಕು, ಕೇಳ್ಬೇಕು. ಕೃಷ್ಣ ಈ ತರ ಇದೆ, ಹಿಂಗಿದೆ, ನನಗೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಬಂದಿದೆ, ಅಥವಾ ಈ ತರ ಒಂದು ಸನ್ನಿವೇಶ ಬಂದಿದೆ. ಈ ಸನ್ನಿವೇಶದಲ್ಲಿ ನಾನು ಯಾವ ನಿರ್ಣಯ ತಗೋಬೇಕು, ನಾನು ಯಾವ ರೀತಿ ಇರ್ಬೇಕು ನನಗೆ ಗೊತ್ತಿಲ್ಲ. ಇದು ನಿನ್ನ ಮನೆ, ನಾನು ನಿನ್ನವಳು, ನನ್ನ ಜೀವನ ಎಲ್ಲ ನಿನ್ನ ಸುತ್ತಲೂನೇ ನಡಿಬೇಕು, ನನಗೆ ಇದು ಬಿಟ್ಟು ಬೇರೆ ಇಷ್ಟ ಇಲ್ಲ, ನೀನ್ ಹೇಗೆ ದಾರಿ ತೋರ್ಸಿದ್ರೆ ಹಾಗೆ ಹೋಗ್ತೀನಿ ಅಂತ ಅವನ ಹತ್ರ ಹೇಳ್ದಾಗ ಅವನು ಎಲ್ಲ ನೋಡ್ಕೊಳ್ತಾನೆ. ಇದು ಖಂಡಿತ ಅವನ್ ಹೆಂಗ್ ಮಾಡ್ತಾನೆ ಅನ್ನೋ ಇದಿರ್ಬಾರ್ದು, ನಮ್ಗೆ ಏನು ಸಂದೇಹ ಬರಬಾರ್ದು. ಅವನು ಖಂಡಿತ ಮಾಡ್ತಾನೆ ಆ ನಂಬಿಕೆಯಿಂದ ಅವನ ಹತ್ರ ಹೇಳ್ಬೇಕು. ಏನಾದ್ರೂ ಹೊಸದಾಗಿ ತಗೊಳ್ತೀರಾ ನೀವು, ಆಯ್ತಾ, ಹೊಸ ಒಡವೆ ತಗೋತೀರಾ, ವಸ್ತ್ರ ತಗೋತೀರಾ, ತಕ್ಷಣ ಹೋಗಿ ಅವನಿಗೆ ಫಸ್ಟ್ ಕೊಡ್ಬೇಕು ಅದನ್ನ. ಕೃಷ್ಣ ಇದು ನೀನ್ ಕೊಟ್ಟಿದ್ದು, ನೀನ್ ಫಸ್ಟ್ ಹಾಕೋ, ತಗೋ. ಆ ಒಡವೆನ ಅವನಿಗೆ ಹಾಕಿ ನೋಡಿ ಅಂದ ನೋಡ್ಬೇಕು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಒಡವೆ ನಿನ್ನ ಮೇಲೆ, ಅಂದ್ರೆ ಆ ಒಡವೆಗೆ ಕಳೆ ಬರೋದೇ ನೀನ್ ಹಾಕೊಂಡ್ರೆ ಕೃಷ್ಣ ಅಂತ ಹೇಳ್ಬೇಕು, ಚೆನ್ನಾಗಿದೆ. ಆಮೇಲೆ ಅವನು ಅದನ್ನ ಪ್ರಸಾದವಾಗಿ ಅದನ್ನ ಸ್ವೀಕರಿಸಿ ನಾವು ಹಾಕೋಬೇಕು. ಹಾಗೆ ಪ್ರತಿ ಹೆಜ್ಜೆನಲ್ಲೂ ಕೂಡ ನಾವು ಅವನನ್ನ ಸೇರ್ಸ್ಕೊಂಡ್ರೆ, ಈಗ ನಮ್ಗೆ ತುಂಬಾ ಬೇಕಾದವರು ಮನೇಲಿದ್ರೆ, ಅಂದ್ರೆ ತುಂಬಾ ಗಂಡ ಹೆಂಡತಿ, ಹೆಂಡತಿ ಗಂಡ ಅಥವಾ ಮಕ್ಕಳು, ಅವ್ರನ್ನ ಹಚ್ಕೊಂಡಾಗ ಏನಾಗುತ್ತೆ, ಪ್ರತಿ ಇದಕ್ಕೂ ನಾವು ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ ಅಲ್ವಾ, ಅವ್ರ ಹತ್ರ ಹೇಳ್ಕೊತೀವಿ. ನಮ್ಮ ಮನ್ಸಿಗೆ ಏನ್ ದುಃಖ ಆಗ್ಲಿ ಅವ್ರ ಹತ್ರ ಹೇಳ್ಕೊತೀವಿ, ಸುಖ ಸಂತೋಷ ಆಗ್ಲಿ ಅವ್ರ ಹತ್ರ ಹೇಳ್ಕೊತೀವಿ ಅಲ್ವಾ. ಅದೇ ರೀತಿ ಅವನ ಹತ್ರ ವರ್ತಿಸ್ಬೇಕು ನಾವು, ಆಯ್ತಾ. ಆಗ ಏನಾಗುತ್ತೆ, ಕೃಷ್ಣ ಜೀವನದ ಕೇಂದ್ರ ಬಿಂದು ಆಗ್ತಾನೆ. ಆಗ ಏನಾಗುತ್ತೆ, ನಮ್ಮ ಇಂದ್ರಿಯ ಸುಖ ನನ್ನ ಇಂದ್ರಿಯ ಸುಖ ಆಗೋಲ್ಲ, ಕೃಷ್ಣನ ಇಂದ್ರಿಯ ಸುಖ ಆಗತ್ತೆ. ಅವನಿಗೋಸ್ಕರ ನಾನೆಲ್ಲ ಮಾಡ್ತಾ ಇರೋದ್ರಿಂದ, ಆಹಾರ ತಯಾರು ಮಾಡೋದು ಅವನಿಗೋಸ್ಕರ, ಮನೆ ಸ್ವಚ್ಛಗೊಳಿಸೋದು ಅವನಿಗೋಸ್ಕರ, ಮನೆ ಮತ್ತೆ ಕಾಮಭೋಗ ಅದು ಕೂಡ ಅವನಿಗೋಸ್ಕರ. ಅವನು ಕೊಡೋ ಅವನ ಇಚ್ಛೆಗೆ ಒಂದು ಮಗುವನ್ನ ಪಡ್ಕೊಂಡು ಅವನ ಒಂದು ಪ್ರಜ್ಞೆಯಲ್ಲಿ ನಾನು ಬೆಳೆಸ್ಬೇಕು. ಸೊ ಕೃಷ್ಣ ನನಗೂ ಅದಕ್ಕೋಸ್ಕರ ಒಂದು ಮಗುವನ್ನ ಕೊಡು. ಸೊ ಈ ರೀತಿ ಮಾಡೋದ್ರ ಮೂಲಕ ಒಬ್ಬ ಗೃಹಸ್ಥನ ಜೀವನ ಕೃಷ್ಣನ ಸುತ್ತಲೂ ಇರುತ್ತೆ. ಸೊ ಹಾಗೆ ಮಾಡಿದಾಗ ಅವನು ಭೌತಿಕ ಜೀವನದಿಂದ ಮುಕ್ತನಾಗಬಹುದು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರಾದ್ರೂ ಒಬ್ರು ಬೇಗ ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಸರ್ವ ಗೃಹಸ್ಥ ಜೀವನಕ್ಕೆ ಪ್ರವೇಶಿಸುವ ಮೊದಲು ವ್ಯಕ್ತಿಯು ಬ್ರಹ್ಮಚಾರಿಯಾಗಿ ತರಬೇತಿಯನ್ನು ಪಡೆಯಬೇಕು. ಆಗ ಅವನು ಗುರುವಿನ ಪಾಲನೆಯಲ್ಲಿ ಬದುಕಬೇಕು. ಗುರು ಇರುವ ಸ್ಥಳ ಗುರುಕುಲವೆಂದು ತಿಳಿಯಬೇಕು. ಬ್ರಹ್ಮಚಾರಿ ಗುರುಕುಲೇ ವಸಂಧಾಂತೋ ಗುರೋಹಿತಂ. ಆರಂಭದಿಂದಲೇ ಗುರುವಿಗಾಗಿ ಸಮಸ್ತವನ್ನು ತ್ಯಾಗ ಮಾಡಲು ತರಬೇತಿ ನೀಡಲಾಗುತ್ತದೆ. ಬ್ರಹ್ಮಚಾರಿಯು ಮನೆಯಿಂದ ಮನೆಗೆ ಹೋಗಿ ಎಲ್ಲಾ ಹೆಂಗಸರನ್ನು ತಾಯಿ ಎಂದು ಸಂಬೋಧಿಸುತ್ತಾ ಭಿಕ್ಷೆಯನ್ನು ಬೇಡಬೇಕೆಂದು ಉಪದೇಶಿಸಲಾಗುತ್ತದೆ. ಅವನು ಸಂಗ್ರಹಿಸುವುದೆಲ್ಲ ಗುರುವಿಗೆ ಅರ್ಪಿತವಾಗುತ್ತದೆ. ಈ ರೀತಿಯಾಗಿ ಬ್ರಹ್ಮಚಾರಿಯು ಇಂದ್ರಿಯ ನಿಗ್ರಹ ಮಾಡಲು ಮತ್ತು ಸರ್ವಸ್ವವನ್ನು ಗುರುವಿಗಾಗಿ ತ್ಯಾಗ ಮಾಡಲು ಕಲಿಯುತ್ತಾನೆ. ಅವನ ವಿದ್ಯೆ ಪೂರ್ಣವಾದಾಗ ಅವನು ಇಷ್ಟಪಟ್ಟರೆ ಮದುವೆಯಾಗಲು ಅವನಿಗೆ ಅನುಮತಿ ಸಿಗುತ್ತದೆ. ಹೀಗೆ ಅವನ ಕೇವಲ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಕಲಿತಿರುವ ಸಾಧಾರಣ ಗೃಹಸ್ಥನಾಗಿರುವುದಿಲ್ಲ. ಸುಶಿಕ್ಷಿತನಾದ ಗೃಹಸ್ಥನು ಕ್ರಮವಾಗಿ ಗೃಹಸ್ಥ ಜೀವನವನ್ನು ಬಿಟ್ಟು ಕಾಡಿಗೆ ಹೋಗಿ ಹೆಚ್ಚು ಹೆಚ್ಚು ಆಧ್ಯಾತ್ಮ ಜ್ಞಾನ ಪಡೆದು ಕೊನೆಯಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳಬಹುದು. ಎಲ್ಲಾ ಲೌಕಿಕ ಆತಂಕಗಳಿಂದ ಮುಕ್ತನಾಗಲು ಮಾನವನು ಅರಣ್ಯಕ್ಕೆ ಹೋಗಬೇಕು ಎಂದು ಪ್ರಹ್ಲಾದ ಮಹಾರಾಜನು
ತನ್ನ ತಂದೆಗೆ ವಿವರಿಸಿದನು. ಇತ್ವಾತ್ಮಾಭಾತಂ ಗೃಹಮಂದಕೂಪಂ. ಲೌಕಿಕ ಜೀವನದ ಅತ್ಯಂತ ಅಂಧಕಾರಮಯ ವಲಯವನ್ನು ಆಳವಾಗಿ ಪ್ರವೇಶಿಸುವಂತೆ ಮಾಡುವ ಗೃಹಸ್ಥ ಜೀವನವನ್ನು ಬಿಡಬೇಕು. ಆದ್ದರಿಂದ ಮೊದಲನೆಯ ಉಪದೇಶವೇನೆಂದರೆ ಗೃಹಸ್ಥ ಜೀವನವನ್ನು ಬಿಡಲೇಬೇಕು. ಗೃಹಮಂದಕೂಪಂ ಅಂದರೆ ಗೃಹಸ್ಥ ಜೀವನವೆಂಬ ಅಂಧಕೂಪದಲ್ಲಿಯೇ ಇಂದ್ರಿಯ ನಿಗ್ರಹವಿಲ್ಲದೆ ಇರಲು ವ್ಯಕ್ತಿಯು ಅಪೇಕ್ಷಿಸಿದರೆ ಅವನ ಹೆಂಡತಿ, ಮಕ್ಕಳು, ಸೇವಕರು, ಮನೆ, ಹಣ ಮುಂತಾದವುಗಳ ಸ್ನೇಹಪಾಶದಿಂದ ಹೆಚ್ಚು ಹೆಚ್ಚು ಬಂಧಿತನಾಗುತ್ತಾನೆ. ಅಂತಹ ವ್ಯಕ್ತಿಯು ಲೌಕಿಕ ಬಂಧನದಿಂದ ಮುಕ್ತಿಯನ್ನು ಪಡೆಯಲಾರನು. ಆದ್ದರಿಂದ ಜೀವನದ ಆರಂಭ ಕಾಲದಲ್ಲೇ ಮಕ್ಕಳು ಉತ್ತಮ ಬ್ರಹ್ಮಚಾರಿಗಳಾಗಿರಬೇಕೆಂದು ಅವರಿಗೆ ಬೋಧಿಸಬೇಕು. ಅನಂತರ ಅವರಿಗೆ ಭವಿಷ್ಯದಲ್ಲಿ ಗೃಹಸ್ಥ ಜೀವನವನ್ನು ತ್ಯಜಿಸಲು ಸಾಧ್ಯವಾಗುತ್ತದೆ. ಭಗವತ್ ಇರಿ ಒಂದ್ ನಿಮಿಷ. ಸೊ ಗೃಹಸ್ಥ ಜೀವನಕ್ಕೆ ಬರಕ್ಕೆ ಮುಂಚೆನೆ ಒಬ್ಬ ವ್ಯಕ್ತಿಗೆ ಕೆಲವೊಂದು ತರಬೇತಿ ಬೇಕು. ಈಗ ನಾವು ಗಮನಿಸಿದ ಹಾಗೆ ಏನಾಗುತ್ತೆ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಉಪನಯನ ಅಂತ ಮಾಡ್ತಾರೆ, ಗಂಡು ಮಕ್ಕಳಿಗೆ ಅಲ್ವಾ. ಉಪನಯನ ಯಾಕೆ ಮಾಡ್ತಾರೆ ಅಂದ್ರೆ ಅವರಿಗೆ ಯಜ್ಞೋಪವೀತವನ್ನ ಕೊಟ್ಟು ಅವರನ್ನ ಅವತ್ತಿನಿಂದ ಬ್ರಹ್ಮಚಾರಿ ಅಂತ ಕರೀತಾರೆ. ಬ್ರಹ್ಮಚಾರಿ ಅಂತಂದ್ರೇನು? ಬ್ರಹ್ಮನ್ ಆಚರತಿ ಅಂದ್ರೆ ಅವರು ಆ ಆಧ್ಯಾತ್ಮಿಕ ವಿದ್ಯೆಯನ್ನ ಪಡ್ಕೊಳಕ್ಕೆ ಅರ್ಹರಾಗಿದ್ದಾರೆ. ಸೊ ಅದನ್ನ ಪಡ್ಕೊಳ್ಳೋ ಇದಕ್ಕೆ ಹೋಗ್ತಾ ಇದ್ದಾರೆ, ಗುರುಕುಲಕ್ಕೆ ಹೋಗ್ತಾರೆ ಅಂತ ಅರ್ಥ. ಅದಕ್ಕೋಸ್ಕರನೇ ಆ ರೀತಿ ಜನಿವಾರ ಹಾಕಿ ಅವ್ರಿಗೆ ಉಪನಯನವನ್ನ ಮಾಡೋದು. ಸೊ ಆದ್ರೆ ಈಗ ಅದೆಲ್ಲನೂ ಬದಲಾಗಿದೆ ಅಲ್ವಾ. ಸೊ ಆ ರೀತಿ ಜನಿವಾರ ಹಾಕಿ ಅವರನ್ನ ಅಂದ್ರೆ ಯಾಕೆ ಮಾಡ್ಬೇಕು, ಯಾಕೆ ಅವ್ರು ತಗೋಬೇಕು ಅಂತಂದ್ರೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಅವರು ಗುರುಕುಲದಲ್ಲಿ ವಾಸ ಮಾಡ್ತಾ ಗುರುಗಳಿಗೆ ಸೇವೆ ಮಾಡ್ತಾ ಅವರು ಬದುಕೋದನ್ನ ಕಲಿಬೇಕು. ಸೇವೆಯಿಂದ ಯಾಕೆ ಸೇವೆ ಮಾಡ್ಬೇಕು ಅಲ್ವಾ? ಯಾಕೆ ಮಾಡ್ಬೇಕು ಅಂದ್ರೆ ನಾವು ಒಬ್ಬರಿಗೆ ಸೇವೆ ಮಾಡೋದ್ರಿಂದ ನಮ್ಮ ಮನಸ್ಸು ಮೃದುವಾಗತ್ತೆ. ಅಂದ್ರೆ ಅಲ್ಲಿರುವ ಅಹಂಕಾರ ಕಟ್ಟಾಗತ್ತೆ, ಕಡಿಮೆ ಆಗತ್ತೆ. ಆಯ್ತಾ? ಈಗ ಗುರುಕುಲದಲ್ಲಿ ಹೋಗಿ ಇರ್ಬೇಕು ಅಂತ ಅಂದ್ರೆ ಗುರುಗಳಿಗೆ ಸೇವೆ ಮಾಡ್ಬೇಕು. ಏನ್ ತರ ಸೇವೆ? ಗುರು ಏನ್ ಹೇಳಿದ್ರು ಮಾಡ್ಬೇಕು. ಅವ್ರಿಗೋಸ್ಕರ ಅವ್ರ ಮನೇನ ಸ್ವಚ್ಛಗೊಳಿಸ್ಬೇಕು. ಅವ್ರಿಗೆ ಕಾಡಿಗೆ ಹೋಗಿ, ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಕೊಡ್ತಾ ಇದ್ರು. ಮತ್ತೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅವರಿಗೋಸ್ಕರ ಅಕ್ಕಿ ದವಸ ಧಾನ್ಯಗಳನ್ನ ತಂದು ಗುರುಪತ್ನಿಗೆ ಕೊಡ್ತಾ ಇದ್ರು. ಗುರುಪತ್ನಿ ಅದರಿಂದ ಅಡಿಗೆ ಮಾಡಿ ಮಾಡಿ ಅದನ್ನ ಗುರುಗಳು ಎಲ್ಲರಿಗೂ ಕೊಟ್ಟ ಮೇಲೆ ಗುರು ಹೇಳೋ ತನಕ ಅವ್ರು ಊಟ ಮಾಡ್ತಾ ಇರ್ಲಿಲ್ಲ. ಗುರು ಊಟ ಆದ್ಮೇಲೆ, ತನ್ನ ಪ್ರಸಾದ ಆದ್ಮೇಲೆ ಈಗ ನೀವೆಲ್ಲ ತಗೊಳ್ಳಿ ಅಂದ್ರೆ ಮಾತ್ರ ಅವ್ರು ಊಟಕ್ಕೆ ಕೂತ್ಕೊಳ್ತಾ ಇದ್ರೆ ಹೊರತು ಅಕಸ್ಮಾತ್ ಗುರು ಮರೆತರು ಅಂದ್ರೆ ಅವರು ಊಟನೇ ಇಲ್ಲ ಅವತ್ತು. ಅಂದ್ರೆ ಏನು? ತಾಳ್ಮೆ ಬರ್ಬೇಕು. ನೋಡಿದೆ ಇಷ್ಟೊತ್ತಾರು ಹೇಳಿಲ್ಲ, ಅಯ್ಯೋ ನಂಗೆ ಹಸುವಾಗ್ತಾ ಇದೆ, ಇವ್ರೇನ್ ಹೇಳೋದೇ ಇಲ್ಲ ಅಂತಾರೆ. ಆತರ ಕೋಪ ಅಲ್ಲ, ಗುರು ಮೇಲೆ ಕೋಪ ಮಾಡ್ಕೋಬಾರ್ದು. ಅವ್ರು ಹೇಳಲಿಲ್ಲ ಅಂದ್ರೆ ಅದ್ರ ಹಿಂದೆ ಏನೋ ಉದ್ದೇಶ ಇದೆ, ತಿಳ್ಕೊಬೇಕು. ಅವ್ರು ಹೇಳೋ ತನಕ ತಾಳ್ಮೆಯಿಂದ ಕಾಯ್ಬೇಕು. ಸೊ ನೋಡಿ ಏನೇನೆಲ್ಲ, ಫಸ್ಟ್ ವಿನಯ, ತಾಳ್ಮೆ, ಆಯ್ತಾ, ಮತ್ತೆ ಕೆಲಸ ಮಾಡೋ ಸೇವಾ ಮನೋಭಾವ, ಎಲ್ಲವೂ ಇಂಥ ಒಳ್ಳೆ ಗುಣಗಳೆಲ್ಲ ಗುರುಕುಲದಲ್ಲಿ ಬೆಳೆಯಕ್ಕೆ ಸಾಧ್ಯ ಆಗತ್ತೆ. ಸೊ ಇಂಥ ಒಳ್ಳೆ ಗುಣಗಳು ಬೆಳೀತಾ ಬೆಳೀತಾ ಒಬ್ಬನ ಮನಸ್ಸು ಏನಾಗುತ್ತೆ? ಸತ್ವ ಗುಣಕ್ಕೆ ನೆಲೆಸುತ್ತೆ. ಸತ್ವ ಗುಣಕ್ಕೆ ಬಂದಾಗ ಅವನು ಶಾಸ್ತ್ರಗಳ ಅಧ್ಯಯನ ಮಾಡಿದಾಗ ಅದು ಅವನಿಗೆ ಊರ್ಜಿತ ಆಗತ್ತೆ, ಮನಸ್ಸಿನಲ್ಲಿ ಅದು ಗಟ್ಟಿಯಾಗಿ ನಿಲ್ಲತ್ತೆ. ಆಗ ಅವನು ಅದೇ ರೀತಿ ನಡ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಹಾಗೆ ಅಭ್ಯಾಸ ಮಾಡಿದಂತ ಒಬ್ಬ ಹುಡುಗ ಬ್ರಹ್ಮಚಾರಿ ಮುಂದೆ ತಾನು ಗೃಹಸ್ಥನಾಗ್ಬೇಕು ಅಂತ ಬಯಸಿದಾಗ, ಅವನಿಗೆ ಮದುವೆ ಮಾಡಿದಾಗ ಅವನು ತನ್ನ ಗೃಹಸ್ಥ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾನೆ. ಅಂದ್ರೆ ತನ್ನ ಇಂದ್ರಿಯ ಸುಖಕ್ಕೋಸ್ಕರವಾಗಿ ಬದುಕದೆ ಅವನ ಜೀವನವನ್ನ ಒಂದು ಭಗವಂತನ ಕೇಂದ್ರವಾಗಿಟ್ಕೊಂಡು ತನ್ನ ಜೀವನವನ್ನ ನಡೆಸ್ತಾನೆ. ಅರ್ಥ ಆಯ್ತಾ? ಸೊ ಇದು ಮುಖ್ಯವಾಗಿ ಮಾಡ್ಬೇಕು ಅಂತ ಇದ್ರಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದ್ರೂ ಓದ್ತೀರಾ? ಇಲ್ಲ ನಾನೇ ಓದ್ಬಿಡ್ಲಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಸುವರ್ಣ ಮಾತಾಜಿ. ಭಗವದ್ಧಾಮಕ್ಕೆ ಹಿಂದಿರುಗಲು
ಮಾನವನು ಸಂಪೂರ್ಣವಾಗಿ ಲೌಕಿಕ ಆಸಕ್ತಿಗಳಿಂದ ಮುಕ್ತನಾಗಿರಬೇಕು. ಆದ್ದರಿಂದ ಭಕ್ತಿ ಯೋಗವೆಂದರೆ ವೈರಾಗ್ಯ, ವಿದ್ಯೆ, ಲೌಕಿಕ ಸುಖಗಳಲ್ಲಿ ವಿರಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಾಯವಾಗುವ ಕಲೆ. ವಾಸುದೇವ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯ ಜ್ಞಾನಂ ಚ ಯದಹೈತುಕಂ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ವ್ಯಕ್ತಿಯು ಕೂಡಲೇ ಅಹಿತುಕವಾದ ಜ್ಞಾನವನ್ನು, ಜಗತ್ತಿನಲ್ಲಿ ವೈರಾಗ್ಯವನ್ನು ಪಡೆದುಕೊಳ್ಳುತ್ತಾನೆ. ಭಾಗವತ 1.2.7. ಜೀವನದ ಆರಂಭದಿಂದಲೇ ಭಕ್ತಿ ಸೇವೆಯಲ್ಲಿ ತೊಡಗಿದವನು ಸುಲಭವಾಗಿ ವೈರಾಗ್ಯ, ವಿದ್ಯೆ ಅಥವಾ ಆಸಕ್ತಿಯನ್ನು ಪಡೆದುಕೊಂಡು ಜಿತೇಂದ್ರಿಯನಾಗುತ್ತಾನೆ. ಆದ್ದರಿಂದಲೇ ಪರಿಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದವನು ಸ್ವಾಮಿ ಅಥವಾ ಗೋಸ್ವಾಮಿ, ಇಂದ್ರಿಯಗಳ ಪ್ರಭು ಎಂದು ಕರೆಸಿಕೊಳ್ಳುತ್ತಾನೆ. ಇಂದ್ರಿಯಗಳ ಪ್ರಭು ಆಗದಿದ್ದಲ್ಲಿ ಯಾವನು ಸನ್ಯಾಸವನ್ನು ಸ್ವೀಕರಿಸಬಾರದು. ವಿಷಯ ಸುಖಾನುಭವದಲ್ಲಿ ಪ್ರಬಲವಾದ ಆಸಕ್ತಿಯೇ ಭೌತಿಕ ಶರೀರದ ಕಾರಣ. ಪೂರ್ಣ ಜ್ಞಾನವಿಲ್ಲದೆ ವ್ಯಕ್ತಿ ಲೌಕಿಕ ಸುಖಾನುಭವದಲ್ಲಿ ಅನಾಸಕ್ತನಾಗಿರಲಾರನು. ಆದರೆ ವಿರಕ್ತ ಸ್ಥಿತಿಯಲ್ಲಿ ಎಲ್ಲಿಯವರೆಗೆ ಇರುವುದಿಲ್ಲವೋ ಅಲ್ಲಿಯವರೆಗೂ ಭಗವದ್ಧಾಮಕ್ಕೆ ಹಿಂದಿರುಗಲು ವ್ಯಕ್ತಿ ಯೋಗ್ಯನಾಗಿರುವುದಿಲ್ಲ. ಹರೇ ಕೃಷ್ಣ. ಸೊ ಇಲ್ಲಿ ಅದಕ್ಕೆ ಹೇಳ್ತಿದ್ದಾರೆ, ಅಂದ್ರೆ ಭಗವದ್ಧಾಮಕ್ಕೆ ಹೋಗ್ಬೇಕು ವಾಪಸ್ಸು. ನಾವು ಪುನಃ ಇನ್ನೊಂದು ದೇಹ, ಕೀಳು ದೇಹ ತಗೊಳ್ಬಾರ್ದು ಅಂತ ಅಂದ್ರೆ ಅಂತ ವ್ಯಕ್ತಿ ತನ್ನ ಎಲ್ಲ ರೀತಿಯ ಇಂದ್ರಿಯ ಸುಖಗಳಿಂದ ಆಚೆ ಬಂದಿರಬೇಕು. ಅವನು ಲೌಕಿಕವಾದ ವಿಷಯಗಳಿಂದ ದೂರ ಆಗಿರ್ಬೇಕು. ಲೌಕಿಕದಲ್ಲಿ ಅನಾಸಕ್ತನಾಗಿರ್ಬೇಕು. ನಾನಿರೋದೇ ಎಂಜಾಯ್ ಮಾಡಕ್ಕೆ ಆ ಭಾವನೆಯಿಂದ ಹೊರಗೆ ಬರ್ಬೇಕು. ಅರ್ಥ ಆಯ್ತಾ? ಈ ದೇಹ ಕೊಟ್ಟಿರೋದೇ ಬರೀ ಸುಖ ಪಡಕ್ಕೆ, ಆ ಭಾವನೆಯಿಂದ ಆಚೆ ಬಂದಿರ್ಬೇಕು. ಅರ್ಥ ಆಯ್ತಾ? ಅವನಿಗೆ ಏನೇನು ಚಟಗಳು, ಏನೇನು ಇದೆಲ್ಲ ಬೆಳೆಸ್ಕೊಂಡಿರ್ತಾನೋ ಅದನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಅವನಿಗೆ ಒಂದೇ ಚಟ, ಏನು? ಹರಿನಾಮದ ಚಟ ಇರ್ಬೇಕು. ಆಯ್ತಾ? ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸೊ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ವ್ಯಕ್ತಿಯು ಕೂಡಲೇ ಅಹೈತುಕವಾದ ಜ್ಞಾನವನ್ನು, ಜಗತ್ತಿನಲ್ಲಿ ವೈರಾಗ್ಯವನ್ನು ಪಡೆದುಕೊಳ್ಳುತ್ತಾನೆ. ಸೊ ಆ ರೀತಿ ಮಾಡಬೇಕು ಅಂತ ಅಂದ್ರೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಭಕ್ತಿ ಸೇವೆಯನ್ನ ಆರಂಭಿಸ್ಬೇಕು. ಕೃಷ್ಣನಿಗೆ ಭಕ್ತಿ ಸೇವೆ ಮಾಡೋದನ್ನ ಕಲ್ತ್ಕೋಬೇಕು. ಹಾಗೆ ಮಾಡ್ತಾ ಮಾಡ್ತಾ ಅವನು ವೈರಾಗ್ಯವನ್ನ ಪಡ್ಕೊಳ್ಳಬಲ್ಲ. ಆಯ್ತಾ? ತನ್ನ ಅಂದ್ರೆ ವೈರಾಗ್ಯವನ್ನ, ಜೀವನದಲ್ಲಿ ವೈರಾಗ್ಯ ಅಂದ್ರೆ ಲೌಕಿಕತೆಯಿಂದ ದೂರ ಆಗಬಲ್ಲ. ಇದು ಮಾತ್ರ ಅಲ್ಲ ಜೀವನ, ಇದಕ್ಕಿಂತ ಹೆಚ್ಚಿನದು, ಸುಂದರವಾದದ್ದು, ಆನಂದಮಯವಾದದ್ದು ಇನ್ನೊಂದಿದೆ ಅನ್ನೋದನ್ನ ತಿಳ್ಕೊಳ್ಳಬಲ್ಲ. ಅರ್ಥ ಆಯ್ತಾ? ಇದು ಇದು ಏನು ಕಾಣಿಸ್ತಾ ಇರೋದೆಲ್ಲ ಇದು ಆನಂದ ಅಲ್ಲ. ಈ ಕ್ಷಣದಲ್ಲಿ ಅದು ಆನಂದ ಇರ್ಬೋದು, ಮುಂದೆ ಇದು ದುಃಖದಾಯಕ. ಸೊ ಇದೆಲ್ಲವೂ ಅವನಿಗೆ ಅರ್ಥ ಆಗ್ತಾ ಹೋಗತ್ತೆ. ಅರ್ಥ ಆಯ್ತಾ? ಸೊ ಜೀವನದ ಆರಂಭದಿಂದಲೇ ಭಕ್ತಿ ಸೇವೆಯಲ್ಲಿ ತೊಡಗಿದವನು ಸುಲಭವಾಗಿ ವೈರಾಗ್ಯ, ವಿದ್ಯೆ ಅಥವಾ ಆಸಕ್ತಿಯನ್ನು ಪಡೆದುಕೊಂಡು ಜಿತೇಂದ್ರಿಯನಾಗುತ್ತಾನೆ. ಇದನ್ನೇ ಚಿಕ್ಕ ವಯಸ್ಸಿನಿಂದ ಕಲಿಸಿದ್ರೆ ಒಂದು ಮಗುಗೆ, ಅವನು ಖಂಡಿತ ಬೆಳಿತಾ ಬೆಳಿತಾ ಅವನು ಇಂದ್ರಿಯವನ್ನ ಜಯಿಸಬಲ್ಲ, ತನ್ನ ಇಂದ್ರಿಯಗಳನ್ನ ನಿಗ್ರಹಿಸಬಲ್ಲ. ಆಯ್ತಾ? ಆದ್ದರಿಂದಲೇ ಪರಿಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದವನು ಸ್ವಾಮಿ ಅಥವಾ ಗೋಸ್ವಾಮಿ, ಇಂದ್ರಿಯಗಳ ಪ್ರಭು ಎಂದು ಕರೆಸಿಕೊಳ್ಳುತ್ತಾನೆ. ಗೋಸ್ವಾಮಿ ಅಂದ್ರೆ ಏನು? ಗೋ ಅಂದ್ರೆ ಇಂದ್ರಿಯ, ಸ್ವಾಮಿ ಅಂದ್ರೆ ಒಡೆಯ. ಸೊ ಇಂದ್ರಿಯಗಳ ಒಡೆಯ ಅಂತ ಅವನ್ನ ಕರಿಬಹುದು. ಇಂದ್ರಿಯಗಳ ಪ್ರಭು ಆಗದಿದ್ದಲ್ಲಿ ಯಾವನು ಸನ್ಯಾಸವನ್ನ ಸ್ವೀಕರಿಸಬಾರದು. ನೋಡಿ, ಇದು ತುಂಬಾ ಮುಖ್ಯ. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಎಷ್ಟೋ ಜನ ಸನ್ಯಾಸಿಗಳು ಅಂತ ಹೇಳ್ಕೊತಾರೆ, ಆದ್ರೆ ಮಾಡಬಾರದ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಸೊ ಅದನ್ನ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಇಂದ್ರಿಯ ಸುಖದಲ್ಲಿ ಯಾರು ಇಂದ್ರಿಯ ನಿಗ್ರಹ ಮಾಡಲ್ವೋ ಅವರು ಸನ್ಯಾಸ ಕೂಡ ತಗೋಬಾರದು. ವಿಷಯ ಸುಖಾನುಭವದಲ್ಲಿ ಪ್ರಬಲವಾದ ಆಸಕ್ತಿಯೇ ಭೌತಿಕ ಶರೀರದ ಕಾರಣ. ಈ ಭೌತಿಕ ಶರೀರ ಬರಕ್ಕೆ ಮೂಲ ಕಾರಣ ಏನು? ನಾವು ಬಂದು ಎಂಜಾಯ್ ಮಾಡ್ಬೇಕು ಅನ್ನುವ ಮನೋಭಾವ ಇದ್ದಿದ್ರಿಂದಾನೆ. ನಾನು ಇನ್ನೊಬ್ಬರ ಮೇಲೆ ದರ್ಬಾರ್ ಮಾಡ್ಬೇಕು, ನಾನು ಬಾಸ್ ಆಗ್ಬೇಕು. ಆಯ್ತಾ? ಈ ಭಾವ ಇದೆ ಅಲ್ವಾ? ಮಗು
ಇನ್ನು ಸ್ಕೂಲಿಗೆ ಸೇರ್ತಿದ್ದಂಗೆನೆ ತಂದೆ ತಾಯಿ ಈ ಭಾವ ಬಿತ್ತು ಬಿಡ್ತಾರೆ ಅಲ್ವಾ. ನೀನು ಓದ್ಬೇಕು, ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು, ದೊಡ್ಡ ಹುದ್ದೆಲಿ ಇರ್ಬೇಕು, ನಿನ್ ಕೈ ಕೆಳಗೆ ಅಷ್ಟೊಂದ್ ಜನ ಕೆಲ್ಸ ಮಾಡ್ಬೇಕು ಅಂದ್ರೆ ಏನರ್ಥ, ನೀನ್ ಬಾಸ್ ಆಗ್ಬೇಕು, ನೀನು ಕಂಟ್ರೋಲರ್ ಆಗ್ಬೇಕು ಅಲ್ವಾ. ಕೆಲವೊಮ್ಮೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಅವ್ರಿಗೆ ಈ ರೀತಿ ಓದಿ ಆ ಹುದ್ದೆ ತಗೊಳಕ್ ಆಗಲ್ಲ ಅಂತ ಇಟ್ಕೊಳ್ಳಿ, ಅವ್ರೇನ್ ಮಾಡ್ತಾರೆ, ಬೇರೆ ತರ ದಾರಿ ಹಿಡ್ಕೋತಾರೆ, ರೌಡಿಸಮ್ ಶುರು ಮಾಡ್ಕೋತಾರೆ. ಹಂಗ್ ಮಾಡಿ ಎಲ್ರು ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ನೋಡ್ತಾರೆ ಅಲ್ವಾ. ಸೊ ಇದು ಮಾನವನಿಗೆ ಸಹಜವಾಗಿ ಇರೋ ಗುಣ, ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡ್ಬೇಕು ನಾನು ಅನ್ನೋದು. ಸೊ ಇದರಿಂದ ಹೊರಗ್ ಬರ್ಬೇಕು, ಅರ್ಥ ಆಯ್ತಾ. ಸೊ ಅಂದ್ರೆ ಯಾಕೆ ನಾನ್ ಯಾರನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ, ಯಾಕೆ ನಾನೇ ಇನ್ನೊಬ್ಬನ ಕಂಟ್ರೋಲ್ ಅಲ್ಲಿ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ. ಯಾರ್ ಕಂಟ್ರೋಲು, ಭಗವಂತನ ಕಂಟ್ರೋಲ್ ಅಲ್ಲಿ ನಾನು ಇದ್ದೀನಿ ಅನ್ನೋದು ತಿಳ್ಕೋಬೇಕು, ಆಯ್ತಾ. ಭೌತಿಕ ಶರೀರದ ಕಾರಣ ಪೂರ್ಣ ಜ್ಞಾನವಿಲ್ಲದೆ ಲೌಕಿಕ ಸುಖಾನುಭವದಲ್ಲಿ ಅನಾಸಕ್ತನಾಗಿರಲಾರನು. ಸೊ ಆ ತರ ಯಾರಿಗೆ ಅಂದ್ರೆ ಇದು ನಾನೇ ಭಗವಂತನ ಕೈನಲ್ಲಿ ನಾನಿದ್ದೀನಿ ಅಂದ್ರೆ ಅವನ್ ಕಂಟ್ರೋಲ್ ಅಲ್ಲಿ ನಾನಿದ್ದೀನಿ ಅಂತ ಅರ್ಥ ಆಗದಿದ್ರೆ, ಎಲ್ಲವೂ ಅವಂದೇ, ಅವನ್ ನನ್ ಕೊಡ್ತಾ ಇರೋದೇ ಇದು, ಅವನ್ ಕೊಟ್ರೆ ನಾನು ಇವತ್ತು ಅವನ್ನ ಯಾವಾಗ ಬೇಕಾದ್ರೂ ಇವತ್ತು ಕೊಟ್ಟಿದ್ದನ್ನ ನಾಳೆ ಕಿತ್ಕೊಂಡ್ ಬಿಡ್ಬಲ್ಲ. ಇವತ್ತು ನಾನು ಬಿಲಿಯನ್ ಗಟ್ಲೆ ಆಸ್ತಿ ಇಟ್ಕೊಂಡಿರ್ಬೋದು, ನಾಳೆ ನಾನು ಪಾಪರ್ ಆಗಿ ಭೂಮಿ ರಸ್ತೆಗೆ ಇಳಿಲೂಬಹುದು. ಇದು ಭಗವಂತನ ಇಚ್ಛೆ, ಅವನು ಮಾಡ್ಬೇಕು ಅಂದ್ರೆ ಕ್ಷಣಾರ್ಧದಲ್ಲಿ ಮಾಡ್ತಾನೆ. ಇದನ್ನ ನಾವು ತಿಳ್ಕೋಬೇಕು. ಸೊ ಹೀಗೆ ತಿಳ್ಕೊಂಡಾಗ ಲೌಕಿಕದಲ್ಲಿ ಅನಾಸಕ್ತಿ ಉಂಟಾಗತ್ತೆ. ಆದರೆ ವಿರಕ್ತ ಸ್ಥಿತಿಯಲ್ಲಿ ಎಲ್ಲಿಯವರೆಗೆ ಇರುವುದಿಲ್ಲವೋ ಅಲ್ಲಿಯವರೆಗೆ ಭಗವದ್ಧಾಮಕ್ಕೆ ಹಿಂದಿರುಗಲು ವ್ಯಕ್ತಿ ಯೋಗ್ಯನಾಗುವುದಿಲ್ಲ. ಈ ರೀತಿಯ ವಿರಕ್ತಿ ನಮ್ಮಲ್ಲಿ ಬರ್ಬೇಕು. ಇದ್ಯಾವುದು ನನ್ನದಲ್ಲ, ಭಗವಂತ ನನಗೆ ಕೊಟ್ಟಿರೋದು. ಪ್ರತಿಯೊಂದು ಕೂಡ, ಪ್ರತಿಯೊಂದು ಅಂದ್ರೆ ನನ್ನ ಈ ದೇಹ ಕೂಡ ಭಗವಂತ ನನಗೆ ಕೊಟ್ಟಿರೋದು, ಇದು ನಾನಲ್ಲ, ನನ್ನದಲ್ಲ ಅಲ್ವಾ. ನಾನಲ್ಲ ನನ್ನದಲ್ಲ ಅಂತ ಒಂದು ಹಾಡಿದೆ ಅಲ್ವಾ. ಏನದು, ನಾನು ಅಂದ್ರೆ ಈ ದೇಹ ಅಲ್ಲ, ನಾನು ಈ ದೇಹ ಅಲ್ಲ, ಈ ದೇಹ ನನ್ನದೂ ಅಲ್ಲ. ಇದನ್ನ ನಾವು ತಿಳ್ಕೋಬೇಕು. ಸೊ ಈ ದೇಹನೇ ನಂದಲ್ಲ ಅಂದ್ಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಂದಾಗಕ್ ಸಾಧ್ಯನಾ? ಖಂಡಿತ ಇಲ್ಲ. ಇದನ್ನ ಎಲ್ಲಿ ತನಕ ತಿಳ್ಕೊಳಲ್ವೋ ಅಲ್ಲಿ ತನಕ ನಮ್ಗೆ ವಿರಕ್ತಿ ಅನ್ನೋದು ಬರಲ್ಲ, ಆಯ್ತಾ. ನೆಕ್ಸ್ಟ್ ಶ್ಲೋಕ 10 ನಾನೇ ಬೇಗ ಬೇಗ ಓದ್ಬಿಡ್ತೀನಿ. ಕೋನ್ವರ್ಥ ತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಐಪ್ಸಿತಃ ಯಂ ಕ್ರೀಣತ್ಯಾಸುಭಿಃ ಪ್ರೇಷ್ಟೈಃ ತಸ್ಕರ ಸೇವಕೋ ವಣೇಕ. ಹಣ ಎಷ್ಟು ಪ್ರಿಯವಾದದ್ದೆಂದರೆ ಅದು ಜೇನುತುಪ್ಪಕ್ಕಿಂತಲೂ ಹೆಚ್ಚು ಸಿಹಿ ಎಂದು ಜನರು ಪರಿಗಣಿಸುತ್ತಾರೆ. ಆದ್ದರಿಂದ ಹಣವನ್ನು ಸಂಗ್ರಹಿಸುವ ಆಶೆಯನ್ನು ಯಾರು ತಾನೇ, ಅದರಲ್ಲೂ ಗೃಹಸ್ಥ ಜೀವನದಲ್ಲಿರುವವರು ಬಿಡಲು ಸಾಧ್ಯ? ಕಳ್ಳರು, ಸೇವಕರು ಮತ್ತು ವ್ಯಾಪಾರಿಗಳು ತಮ್ಮ ಅತಿ ಪ್ರಿಯವಾದ ಪ್ರಾಣವನ್ನು ಸಂಕಟಕ್ಕೆ ಒಡ್ಡಿಯೂ ಹಣವನ್ನು ಸಂಪಾದಿಸಲು ಯತ್ನಿಸುತ್ತಾರೆ. ನೋಡಿ, ಹಣದ ಮೇಲಿನ ಆಸಕ್ತಿ ಜನರಿಗೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಪ್ರಹ್ಲಾದ್ ಮಹಾರಾಜ್ ಹೇಳ್ತಿದ್ದಾರೆ ಅಲ್ವಾ. ಪ್ರತಿಯೊಬ್ಬರಿಗೂ ಐಷಾರಾಮವಾಗಿ ಬದುಕಬೇಕು ಅನ್ನೋ ಆಸೆ ಅಲ್ವಾ. ನಮಗೆ ಯಾವುದು ಬೇಕು, ನಮಗೆ ಅವಶ್ಯಕತೆ ಏನು, ಅಷ್ಟಿದ್ರೆ ಸಾಕು, ಜೀವನ ಸುಗಮ. ಆದ್ರೆ ನಾವೇನ್ ಮಾಡ್ತೀವಿ, ಅವಶ್ಯಕತೆ ಯೋಚಿಸಲ್ಲ, ನನ್ನ ಇಚ್ಛೆ, ಅದು ನನಗ ಆಸೆ, ನನಗೆ ಇಟ್ಕೋಬೇಕು, ಆಯ್ತಾ. ಏನು ಮನೆಯಲ್ಲಿ ಏನದು ಇದ್ರದ್ದು ಮೆಷಿನ್ಗಳು ಅಲ್ವಾ, ಏನದು ಬಾಡಿ ಬಿಲ್ಡಿಂಗ್ ಅಥವಾ ಇದಕ್ಕೆ ದೇಹಕ್ಕೆ ಇದೆಲ್ಲ ಮಾಡ್ತಾರಲ್ಲ, ಜಿಮ್. ವ್ಯಾಯಾಮ, ಜಿಮ್ ಮಾಡಕ್ಕೆ ಅಂತದೆಲ್ಲ ತಂದಿಟ್ಕೊಂಡ್ಬಿಡೋದು. ಆಕ್ಚುಲ್ ಆಗಿ ಅದೆಲ್ಲ ಬೇಕಾಗಿದ್ಯಾ? ಅದು ಅವಶ್ಯಕತೆನಾ? ನಾವು ನಮ್ಮ ಆಹಾರವನ್ನ ನಿಯಂತ್ರಣ ರೀತಿಯಲ್ಲಿ ತಗೊಳ್ತಾ ಇದ್ರೆ ಅದಾಗದೆ ನಮ್ಮ ತೂಕ ಎಲ್ಲಾನು ಸರಿಯಾಗಿರುತ್ತೆ. ಆದ್ರೆ ಅದನ್ನು ಮಾಡ್ದಿರಾ ಇಷ್ಟಕ್ಕೆ ತಿಂತ ಇದ್ರೆ ಅವಾಗೇನಾಗತ್ತೆ, ಓ ಇದು ಬೇಕು, ಅದು ಬೇಕು, ಇನ್ನೊಂದು ಬೇಕು ಅಲ್ವಾ. ಎಲ್ಲ ತಂದು ಪೇರ್ಸ್ಕೊಳ್ಳೋದು, ಮನೆಯಲ್ಲಿ ಜಾಗ ಇಲ್ದಿದ್ರು ಅದೆಲ್ಲ ಇಟ್ಕೊಳ್ಳೋದು ಅಲ್ವಾ. ಕೆಲವೊಮ್ಮೆ ಮನೆಯಲ್ಲಿ ಕಾರ್ ಇರುತ್ತೆ, ಆಯ್ತಾ, ಏನಕ್ಕೆ, ಎಲ್ಲ ಕಡೆ ಓಡಾಡಕ್ಕೆ. ಆದ್ರೆ ಇನ್ಯಾರ್ದೋ ಮನೆಯಲ್ಲಿ ದೊಡ್ಡ ಕಾರ್ ಬಂದ್ಬಿಡ್ತು, ಅಯ್ಯೋ ನನ್ಗೆ ಇದ್ರ ಜೊತೆ ಇನ್ನೊಂದು ದೊಡ್ಡ ಕಾರ್ ಬೇಕೇ ಬೇಕು. ಅವ್ರ ಮನೇಲಿ 3 ಕಾರ್ ಇದೆ, ನಮ್ಮಲ್ಲಿ 8 ಕಾರ್ ಇರ್ಬೇಕು. ಸೊ ಇದೆಲ್ಲ ಏನು, ಐಷಾರಾಮ ಬದುಕು.
ನನಗೆ ಅವಶ್ಯಕತೆ ಇಲ್ಲ, ಒಂದ್ ಕಾರೇ ಸಾಕು. ಅರೆ 8 ಕಾರ್ ಇಟ್ಕೊಳ್ಳೋ ಅವಶ್ಯಕತೆ ಏನು? ಆದ್ರೆ ಬೇಕು. ಇದಿದೆಯಲ್ಲ ಅದು ಆಸೆ. ಆಯ್ತಾ? ಇನ್ನೊಬ್ಬರ ಮೇಲಿನ ಕಾಂಪಿಟೇಷನ್ಗೆ ಅಥವಾ ನನ್ನಲ್ಲಿರೋ ಇಚ್ಛೆ, ಆತರ ಆ ಇಚ್ಛೆನೆಲ್ಲ ತೆಗೆದು ಹಾಕಬೇಕು. ನನ್ನ ಅವಶ್ಯಕತೆ ಏನೋ ಅಷ್ಟಕ್ ಮಾತ್ರ ನಾನ್ ಮನೆಯಲ್ಲಿ ಏನ್ ಬೇಕೋ ಅದ್ ಇಟ್ಕೊಂಡ್ರೆ ನನ್ನ ಜೀವನ ಸುಗಮ ಆಗತ್ತೆ. ಇದನ್ನ ನಾವು ತಿಳ್ಕೋಬೇಕು. ಆಯ್ತಾ? ಅಂದ್ರೆ ಯಾವಾಗ ನಾವು ಅವಶ್ಯಕತೆಗಿಂತ ಹೆಚ್ಚಿಗೆ ಬಯಸ್ತೀವೋ ಆಗ ನಾವೇನ್ ಮಾಡ್ತೀವಿ, ಆ ಬಯಸಿದ್ದನ್ ಪಡ್ಕೊಳಕ್ಕೆ ತುಂಬಾ ಕಷ್ಟಪಟ್ಟು ದುಡಿತೀವಿ. ಅವಾಗ ಏನಾಗುತ್ತೆ, ದಿನ ಬೆಳಗ್ಗೆ ಶುರು ಮಾಡಿದ್ರೆ, ಬೆಳಗ್ಗೆ ಎದ್ದಾಗಿಂದ ಶುರು ಮಾಡಿದ್ರೆ ರಾತ್ರಿ ಮಲ್ಗೋ ತನಕ ಇಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಮತ್ತೊಂದ್ ಕಡೆ ಮಗದೊಂದ್ ಕಡೆ ಅಂತ ಹೋಗಿ ಹೋಗಿ ಕೆಲಸ ಮಾಡೋದು. ಆಯ್ತಾ? ಅಷ್ಟು ಕೆಲಸ ಮಾಡಿ ರಾತ್ರಿ ಸುಸ್ತಾಗಿ ಪುಸ್ತಕ ಅಂತ ಮಲ್ಕೊಳ್ಳೋದು ಅಲ್ವಾ? ಭಗವಂತನ ಬಗ್ಗೆ ಚಿಂತನೆ ಮಾಡಕ್ಕೆ ಅವಕಾಶನೇ ಇಲ್ಲ. ಕೃಷ್ಣ ಅಂತ ಒಂದ್ಸತಿ ಹೇಳಕ್ಕೂ ಕೂಡ ಅವನಿಗೆ ಟೈಮ್ ಇರೋದಿಲ್ಲ. ಸೊ ಆ ತರ ಇದ್ರೆ ಅವನು ಹೇಗೆ ಆಧ್ಯಾತ್ಮಿಕವಾಗಿ ಮುಂದುವರ್ತಾನೆ? ಅದನ್ನ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಿದ್ದಾರೆ. ಸೊ ಭಾವಾರ್ಥ ಈಗ, ಹಣವು ಪ್ರಾಣಕ್ಕಿಂತ ಹೇಗೆ ಹೆಚ್ಚು ಪ್ರಿಯವಾಗಬಲ್ಲದು ಎಂಬುದು ಈ ಪದ್ಯದಲ್ಲಿ ಸೂಚಿತವಾಗಿದೆ. ಹಣವನ್ನು ಕದಿಯುವುದಕ್ಕಾಗಿ ಕಳ್ಳರು ತಮ್ಮ ಪ್ರಾಣಕ್ಕೆ ಅಪಾಯವಿದ್ದರೂ ಶ್ರೀಮಂತನ ಮನೆಯೊಳಗೆ ನುಗ್ಗಬಹುದು ಅಲ್ವಾ? ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಅಷ್ಟು ಪ್ರೀತಿ ಎಲ್ರಿಗೂ ಹಣ ಅಂದ್ರೆ. ಅದಕ್ಕೆ ಬೇಕೋ ಬೇಡವೋ ಮನೆಯಲ್ಲಿ ಹೆಂಡತಿ ಆದವಳು ಮನೇಲಿ ಎಲ್ಲಾ ತರ ಅನುಕೂಲ ಇರುತ್ತೆ. ಗಂಡನಾದವನ್ ಚೆನ್ನಾಗಿ ಸಂಪಾದನೆ ಮಾಡಿ ತಂದು ಹಾಕ್ತಿರ್ತಾನೆ, ಎಲ್ಲ ಆಗಿರುತ್ತೆ. ಆದ್ರೂ ಕೂಡ ಅಯ್ಯೋ ಮನೇಲಿ ಕೂತ್ ಏನ್ ಮಾಡ್ಲಿ, ನಾನು ಹೋದ್ರೆ ನನ್ಗೂ ಒಂದ್ ಪಾಕೆಟ್ ಮನಿ ಬರುತ್ತಲ್ವಾ, ನಂದು ಅಂತ ಒಂಚೂರು ದುಡ್ಡು ಇನ್ನೊಂದ್ ಸ್ವಲ್ಪ ದುಡ್ಡು ಸೇರಿಸ್ಬೋದಲ್ವಾ ಅನ್ಕೊಂಡ್ ಅವಳು ಕೆಲ್ಸಕ್ ಹೋಗೋದು, ಮಕ್ಕಳನ್ನ ಕ್ರೀಚಲ್ ಬಿಡೋದು ಅಲ್ವಾ? ಸೊ ಅವಾಗ ಏನಾಗತ್ತೆ, ಕೆಲ್ಸಕ್ ಹೋಗಿ ಅಲ್ಲಿ ಮಕ್ಕಳು ಕ್ರೀಚಲ್ ಹೋಗ್ತಾರೆ, ಅಲ್ಲಿ ಆ ಹೆಂಗಸ್ ಏನ್ ಹೇಳ್ಕೊಡ್ತಾರೋ ಅದನ್ನೇ ಕಲಿತಾರೆ. ಅಥವಾ ಆ ಮನೆಗೆ ಇನ್ನೂ ಒಂದಷ್ಟು ಮಕ್ಕಳು ಬರ್ತಾ ಇರುತ್ತವಲ್ಲ, ಅವುಗಳು ನೋಡಿ ಏನೇನ್ ಕಲಿಬಾರದ್ದೆಲ್ಲ ಕಲಿಯತ್ವೆ. ಆಮೇಲೆ ಮಕ್ಕಳು ಅಂದ್ರೆ ಕೈ ತಪ್ಪಿ ಹೋದಾಗ ಅವಾಗ ಅಳೋದು, ಅಯ್ಯೋ ಹಿಂಗಾಯ್ತು ಅಂತ. ಅದಕ್ ಬದಲು ತಾಯಿ ಆದವಳು ಅವಶ್ಯಕತೆ ಇಲ್ದಿದ್ರು ಕೂಡ ಹೊರಗೆ ಹೋಗಿ ದುಡಿಯೋದನ್ನ ತಪ್ಪಿಸಿ ಅಂದ್ರೆ ತಾನು ಮನೆಯಲ್ಲೇ ಇದ್ಕೊಂಡು ಮಕ್ಕಳನ್ನ ಚೆನ್ನಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ಬೆಳೆಸಿದ್ರೆ ಆ ಮಕ್ಕಳು ಹಂಗಾಗ್ತಾ ಇರ್ಲಿಲ್ಲ ಅಲ್ವಾ? ತಾಯಿಯ ಪೋಷಣೆ ತುಂಬಾ ಮುಖ್ಯ ಮಕ್ಕಳಿಗೆ. ಸೊ ಹಾಗೆ ಮಕ್ಕಳು ಅಂದ್ರೆ ಮನುಷ್ಯನಾದವನ್ಗೆ ದುಡ್ಡು ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ತನ್ನ ಪ್ರಾಣವನ್ನ ಬೇಕಾದ್ರೂ ಒತ್ತೆ ಇಟ್ಬಿಡ್ತಾನೆ ಹಣ ಸಂಪಾದನೆ ಮಾಡೋಕೆ. ಅದಕ್ಕೆ ಕಳ್ಳನ ಉದಾಹರಣೆ ಕೊಡ್ತಿದ್ದಾರೆ ಪ್ರಭುಪಾದ್ರಲ್ಲಿ. ಆಯ್ತಾ? ಅತಿಕ್ರಮ ಪ್ರವೇಶದ ಕಾರಣದಿಂದ ಅವರು ಬಂದೂಕದ ಏಟಿನಿಂದ ಸಾಯಬಹುದು ಅಥವಾ ಕಾವಲು ನಾಯಿಗಳ ಆಕ್ರಮಣಕ್ಕೆ ಈಡಾಗಬಹುದು. ಆದರೂ ಅವರು ದರೋಡೆ ಮಾಡುತ್ತಾರೆ. ತಮ್ಮ ಜೀವನವನ್ನು ಅವರೇಕೆ ಅಪಾಯಕ್ಕೆ ಸಿಕ್ಕಿಸುತ್ತಾರೆ? ಕೇವಲ ಹಣಕ್ಕಾಗಿ. ಇದೇ ರೀತಿ ಸೈನಿಕನನ್ನು ಸೇನೆಯೊಳಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಅವನು ರಣರಂಗದಲ್ಲಿ ಸಾಯುವ ಅಪಾಯವಿದ್ದರೂ ಕೇವಲ ಹಣಕ್ಕಾಗಿ ಅಂತಹ ಸೇವೆಯನ್ನು ಅಂಗೀಕರಿಸುತ್ತಾನೆ. ಹಾಗೆಯೇ ವರ್ತಕರು ತಮ್ಮ ಜೀವನವನ್ನು ಪಣವಾಗಿಟ್ಟು ಹಡಗುಗಳಲ್ಲಿ ದೇಶದಿಂದ ದೇಶಕ್ಕೆ ಹೋಗುತ್ತಾರೆ ಅಥವಾ ಮುತ್ತುಗಳನ್ನು, ಬೆಲೆಬಾಳುವ ರತ್ನಗಳನ್ನು ಸಂಗ್ರಹಿಸಲು ಸಮುದ್ರದ ನೀರಿನೊಳಕ್ಕೆ ಧುಮುಕುತ್ತಾರೆ. ಹೀಗೆ ಹಣವು ಜೇನುತುಪ್ಪಕ್ಕಿಂತ ಸಿಹಿ ಎಂದು ಅನುಭವದಿಂದ ಸಿದ್ಧಪಡಿಸುತ್ತದೆ ಮತ್ತು ಅದನ್ನು ಪ್ರತಿಯೊಬ್ಬನೂ ಅಂಗೀಕರಿಸುತ್ತಾನೆ. ಆಯ್ತಾ? ಹಣವನ್ನು ಗಳಿಸಲು ಮಾನವರು ಸರ್ವಸ್ವವನ್ನು ಅಪಾಯಕ್ಕೆ ಒಡ್ಡಬಹುದು. ಗೃಹಸ್ಥ ಜೀವನಕ್ಕೆ ಅತಿಯಾಗಿ ಅಂಟಿಕೊಂಡಿರುವ ಸಾಹುಕಾರರ ವಿಷಯದಲ್ಲಿ ಇದು ವಿಶೇಷವಾಗಿ ಸತ್ಯ. ಪೂರ್ವ ಕಾಲದಲ್ಲಾದರೋ ಮೇಲುವರ್ಣದವರು, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಗುರುಕುಲದಲ್ಲಿ ಬ್ರಹ್ಮಚರ್ಯ ಮತ್ತು ಯೋಗದ ಅಭ್ಯಾಸದಿಂದ ವಿರಕ್ತಿಯ ಮತ್ತು ಇಂದ್ರಿಯ ನಿಗ್ರಹದ ಜೀವನವನ್ನು ಅಳವಡಿಸಿಕೊಳ್ಳಲು ತರಬೇತಿಯನ್ನು ಪಡೆಯುತ್ತಿದ್ದರು. ಇದೆಲ್ಲ ಹಿಂದಿನ ಕಾಲದಲ್ಲಿ ಗುರುಕುಲ ಇತ್ತು. ಆಗ ಅಲ್ಲಿ ಹೋಗಿ ಮುಂಚೆ ಹೇಳ್ದಂಗೆ ಅವರೆಲ್ಲ ತರಬೇತಿ ಪಡ್ಕೋತಾ ಇದ್ರು. ಏನೋ ವಿನಯವನ್ನ ಸಾಧಿಸಕ್ಕೆ, ಸೇವಾ ಮನೋಭಾವವನ್ನ ಪಡ್ಕೊಳಕ್ಕೆ, ವಿಧೇಯತೆಯನ್ನ ಪಡ್ಕೊಳಕ್ಕೆ, ತಾಳ್ಮೆಯನ್ನ ಪಡ್ಕೊಳಕ್ಕೆ, ಕ್ಷಮತೆಯನ್ನ ಪಡೆಯಕ್ಕೆ, ಎಲ್ಲದಕ್ಕೂ ಅವರು ಅಲ್ಲಿ ತರಬೇತಿ ಪಡ್ಕೋತಾ ಇದ್ರು. ಆದ್ರೆ ಈಗ ಆ ರೀತಿಯ ಗುರುಕುಲಗಳು ಎಲ್ಲೂ ಇಲ್ಲ. ಆಯ್ತಾ? ಸೊ ಹಾಗಾಗಿ ಗುರುಕುಲ ಇಲ್ಲ, ಶಾಲೆಗಳಲ್ಲೂ ಕೂಡ ಈ ರೀತಿ ಮಾಡ್ಸಲ್ಲ. ಶಾಲೆಗಳಲ್ಲಿ ಏನಾದ್ರು ಒಂದು ದಿವ್ಸ ಟೀಚರ್ ಏನಾದ್ರು ಆ ಮಗು ಕೈನಲ್ಲಿ ಪುಸ್ತಕ ತಗೊಂಡೋಗಿ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಇಡು ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ಡೇನೆ ಕಂಪ್ಲೇಂಟು. ಪೇರೆಂಟ್ಸ್, ತಂದೆ ತಾಯಿಗಳು ಹೋಗಿ ನನ್ನ ಮಗನ ಕೈಲಿ ಆ ಕೆಲಸ ಮಾಡ್ತಿದ್ದಾರೆ, ಯಾಕೆ ನಿಮ್ ಸ್ಕೂಲಲ್ಲಿ ಆಯಮ್ಮಗಳಿಲ್ವಾ ಅಂತ ಬಂದು ಜಗಳ ಕಾಯಕ್ಕೆ
ರೆಡಿಯಾಗಿರ್ತಾರೆ. ತಂದೆ ತಾಯಿಯ ಮನೋಭಾವ ಹೀಗೆ. ಹಿಂದೆ ಗುರುಕುಲದಲ್ಲಿ ಅಪ್ಪ ಅಮ್ಮ ಕೇಳ್ತಾ ಇರ್ಲಿಲ್ಲ. ಅವ್ರ ಮನೆ ಗುಡ್ಸಿ ವರ್ಸಿ ತೊಳೆದು ಟಾಯ್ಲೆಟ್ ಕ್ಲೀನ್ ಮಾಡಿದ್ರು ಕೂಡ ಅಪ್ಪ ಅಮ್ಮ ಕೇಳ್ತಿರ್ಲಿಲ್ಲ. ಯಾಕೆ? ಅದರಿಂದ ಮಗನ್ಗೆ ಒಳ್ಳೇದಾಗತ್ತೆ ಅಂತ ಗೊತ್ತಿತ್ತು. ಈಗಿನ ತಂದೆ ತಾಯಿಗೆ ಅದು ಗೊತ್ತಿಲ್ಲ. ನೋಡಿ, ಅವರೇ ಅಜ್ಞಾನದಲ್ಲಿದ್ದಾರೆ, ಮಕ್ಕಳನ್ನು ಅಜ್ಞಾನಕ್ಕೆ ಸಿಲುಕಿಸ್ತಾರೆ ಅಷ್ಟೇ. ಸೊ ಹೀಗೆ ಗುರುಕುಲದಲ್ಲಿ ಆಯ್ತಲ್ಲ. ಅನಂತರ ಗೃಹಸ್ಥ ಜೀವನಕ್ಕೆ ಪ್ರವೇಶಿಸಲು ಅವರಿಗೆ ಅನುಮತಿ ದೊರೆಯುತ್ತಿತ್ತು. ಪರಿಣಾಮತಃ ಮಹಾರಾಜರು, ಚಕ್ರವರ್ತಿಗಳು ಗೃಹಸ್ಥ ಜೀವನವನ್ನು ಬಿಟ್ಟು ಹೋದ ಅನೇಕ ಉದಾಹರಣೆಗಳು ಇವೆ. ಅವರು ಅತೀವ ಶ್ರೀಮಂತರಾಗಿದ್ದರೂ ಸಹ, ರಾಜ್ಯಗಳ ಅಧಿಪತಿಗಳಾಗಿದ್ದರೂ ಸಹ ತಮ್ಮ ಆಸ್ತಿಯನ್ನೆಲ್ಲ ಬಿಟ್ಟು ಕೊಡಬಲ್ಲವರಾಗಿದ್ದರು. ಭರತ ಮಹಾರಾಜ ಹಾಗೇನೆ ಆಯ್ತಾ, ತನ್ನ ಎಲ್ಲ ರಾಜ್ಯ ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗ್ತಾನೆ ಅವನು ತಪಸ್ ಮಾಡಕ್ಕೆ. ಮುಂದೆ ಬರುತ್ತೆ 5ನೇ ಸ್ಕಂದದಲ್ಲಿ, ಆಗ ನಾವು ಇನ್ನು ಡೀಟೇಲ್ ಆಗಿ ನೋಡೋಣ. ಏಕೆಂದರೆ ಮೊದಲು ಅವರು ಬ್ರಹ್ಮಚಾರಿಗಳಾಗಿ ತರಬೇತಿ ಪಡೆದಿದ್ದರು. ಆದ್ದರಿಂದ ಪ್ರಹ್ಲಾದ್ ಮಹಾರಾಜನ ಉಪದೇಶ ತುಂಬಾ ಉಚಿತವಾಗಿದೆ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯುದ್ರವಂ ಧ್ರುವಂ ಅರ್ಥದಂ. ಸಾಕಷ್ಟು ಬುದ್ಧಿಶಾಲಿಯಾಗಿರುವವನು ಜೀವನದ ಆರಂಭದಲ್ಲಿ, ಎಂದರೆ ಶೈಶವದ ಚಿಕ್ಕ ವಯಸ್ಸಿನಲ್ಲಿಯೇ ಉಳಿದ ಎಲ್ಲ ಕಾರ್ಯಕಲಾಪಗಳನ್ನು ವರ್ಜಿಸಿ ಮಾನವ ಶರೀರವನ್ನು ಭಕ್ತಿ ಸೇವೆಯ ಕೆಲಸಗಳನ್ನು ನೆರವೇರಿಸಲು ಉಪಯೋಗಿಸಬೇಕು. ಮಾನವ ಶರೀರವು ಅತ್ಯಂತ ವಿರಳವಾಗಿ ದೊರೆಯುತ್ತದೆ. ಬೇರೆಯ ಶರೀರಗಳಂತೆ ಅದು ಅನಿತ್ಯವಾದುದು ಕೂಡ, ಮತ್ತು ಅದು ಅರ್ಥವತ್ತಾದದ್ದು. ನೋಡಿ, ಬೇರೆ ಶರೀರಕ್ಕಿಂತ ಇದಕ್ಕೆ ಅರ್ಥ ಜಾಸ್ತಿ. ಅಂದ್ರೆ ಇದರ ಉಪಯೋಗ ಇದೆ. ಬೇರೆ ಎಲ್ಲ ಶರೀರಕ್ಕಿಂತಲೂ ಹೆಚ್ಚಿನ ಉಪಯೋಗ ಈ ದೇಹದಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಅರ್ಥ ಜಾಸ್ತಿ. ಏಕೆಂದರೆ ಮಾನವ ಜೀವನದಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಬಲ್ಲನು. ಪ್ರಾಮಾಣಿಕವಾದ ಭಕ್ತಿ ಸೇವೆಯು ಅಲ್ಪವಾದರೂ ಕೂಡ ಅದೇ ಮಾನವನಿಗೆ ಪರಿಪೂರ್ಣತೆಯನ್ನು ಕೊಡಬಲ್ಲದು. ಆಯ್ತಾ? ಪ್ರಾಮಾಣಿಕವಾದ ಭಕ್ತಿ ಸೇವೆಯು ಅಲ್ಪವಾದರೂ ಕೂಡ, ನಾವು 100ಕ್ಕೆ 100 ಭಕ್ತಿ ಸೇವೆ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ, ಪ್ರಾಮಾಣಿಕವಾಗಿ ಸ್ವಲ್ಪನೇ ನಾವು ಪ್ರಯತ್ನ ಪಟ್ರು ಕೂಡ ಅದು ನಮ್ಮನ್ನ ರಕ್ಷಿಸುತ್ತೆ. ಇದನ್ನ ನಾವು ಮೊನ್ನೆ ಕೂಡ ಚರ್ಚೆ ಮಾಡಿದೀವಿ. ಮಾನವ ಸಮಾಜವು ಈ ಉಪದೇಶದ ಲಾಭವನ್ನು ಪಡೆದುಕೊಳ್ಳಬೇಕು. ಇನ್ನೊಂದು ಶ್ಲೋಕದ್ದು ಮುಗಿಸ್ಬಿಟ್ಟು ನಾನು ಮುಗಿಸ್ತೇನೆ. ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೋತೀನಿ, ದಯವಿಟ್ಟು ಕ್ಷಮಿಸಿ. ಶ್ಲೋಕ 11ರಿಂದ 13. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗರಹಸ್ಯಂ ರುಚಿರಾಂಶ ಮಂತ್ರಾನ್ ಸುಹೃತ್ಸು ತತ್ಸ್ನೇಹಿತಃ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತಃ ಪುತ್ರಾನ್ ಸ್ಮರಂಸ್ತಾನ್ ದುಹಿತ್ಯಾರ್ಹದಯಾ ಭ್ರಾತೃನ್ ಶುಶ್ರೂನ್ ವಾ ಪಿತರೌ ಚ ದೀನೌ ಗೃಹಾನ್ ಮನೋಜ್ಞೋರು ಪರಿಚ್ಛದಾಂಶ್ಚ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯವರ್ಗಾನ್ ತ್ಯಜೇತ ಕೋಶಸ್ಕೃದಿವೇಹಮಾನಃ ಕರ್ಮಾಣಿ ಲೋಭಾದ ವಿತೃಪ್ತ ಕಾಮಃ ಔಪಸ್ಥ್ಯಜ್ಹ್ವಂ ಬಹುಮಾನಃ ಕಥಂ ವಿರಜ್ಯೇತ ದುರಂತ ಮೋಹಃ. ಸೊ ಅನುವಾದ: ತನ್ನ ಕುಟುಂಬದ ಬಗೆಗೆ ಅತ್ಯಂತ ಪ್ರೀತಿಯುಳ್ಳ ವ್ಯಕ್ತಿಯು ತನ್ನ ಹೃದಯದ ಮಧ್ಯದಲ್ಲಿ ಆ ಕುಟುಂಬದ ಸದಸ್ಯರ ಚಿತ್ರಗಳು ತುಂಬಿರುವಾಗ ಹೇಗೆ ತಾನೇ ಅವರ ಸಹವಾಸವನ್ನು ಬಿಡಬಲ್ಲನು? ನೋಡಿ, ಹೃದಯದ ಮಧ್ಯದಲ್ಲಿ ಯಾರಿರ್ಬೇಕು? ಕೃಷ್ಣನ್ ಇಟ್ಕೋಬೇಕು ನಾವು. ಆದ್ರೆ ಅಲ್ಲಿ ನಮ್ಮ ಕುಟುಂಬದ ಸದಸ್ಯರು, ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಇವ್ರನ್ನ ನಾವು ತುಂಬಿಸ್ಕೊಂಡ್ರೆ ಕೃಷ್ಣ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಯಾಕೆ? ನಮ್ಮ ಮನ್ಸು ಪೂರ್ತಿ ಅವ್ರ ಬಗ್ಗೆನೇ ಚಿಂತೆ ಮಾಡ್ತಿರುತ್ತೆ, ಅವ್ರ ಸೇವೆನೇ ಚಿಂತೆ ಮಾಡ್ತಿರುತ್ತೆ, ಅವ್ರಿಗೋಸ್ಕರನೇ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಅದು ಏನಾಗುತ್ತೆ, ಅಂತವ್ರು ಲೌಕಿಕದಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಪತ್ನಿಯು ಗಂಡನಿಗೆ ಯಾವಾಗಲೂ ಕರುಣಾಮಯಿಯೂ ಸಹಾನುಭೂತಿಯುಳ್ಳವಳು ಆಗಿದ್ದು ಯಾವಾಗಲೂ ಪತಿಯನ್ನು ಏಕಾಂತದಲ್ಲಿ ಸಂತೋಷಗೊಳಿಸುತ್ತಾಳೆ. ಅಂತಹ ಪ್ರೀತಿಮಯ ಪತ್ನಿಯ ಸಾಹಚರ್ಯವನ್ನು ಯಾರು ತಾನೇ ತ್ಯಜಿಸಬಲ್ಲರು ಅಲ್ವಾ? ಚಿಕ್ಕ ಮಕ್ಕಳು ಕೇಳುವುದಕ್ಕೆ ತುಂಬಾ ಹಿತವಾದ ತೊದಲು ನುಡಿಯನ್ನು ಮಾತನಾಡುತ್ತಾರೆ. ನೋಡಿ, ಹೆಂಡತಿ ಮೇಲೆ ಒಂದು ತರ ಆಕರ್ಷಣೆ ಆದ್ರೆ ಮಕ್ಕಳ ಮೇಲೆ ಇನ್ನೊಂದ್ ತರ. ಅವ್ರು ಮಾತಾಡೋ ಪುಟ್ಟು ಪುಟ್ಟು ತೊದಲು ಮಾತುಗಳು
ಅಲ್ವಾ? ಅದು ತುಂಬಾ ಪ್ರೀತಿ. ತಂದೆಯಾದವನು ಅದರಿಂದ ಬಂಧಿಸಲ್ಪಡ್ತಾನೆ. ವಾತ್ಸಲ್ಯಮಯ ತಂದೆಯು ಯಾವಾಗಲೂ ಅವರ ಇಂಪಾದ ನುಡಿಗಳನ್ನು ನೆನೆಸಿಕೊಳ್ಳುತ್ತಾನೆ. ಅವರ ಸಂಪರ್ಕವನ್ನು ಅವನು ಹೇಗೆ ತಾನೇ ಬಿಡಬಲ್ಲನು? ಹಿರಿಯರಾದ ತಂದೆ ತಾಯಿಗಳು ಅವರ ಮತ್ತು ಪುತ್ರ ಪುತ್ರಿಯರು ಅವನಿಗೆ ತುಂಬಾ ಇಷ್ಟವಾದವರು. ವಿಶೇಷವಾಗಿ ಮಗಳು ಅವನ ತಂದೆಗೆ ತುಂಬಾ ಪ್ರಿಯಳಾದವಳು. ಅವಳು ಗಂಡನ ಮನೆಯಲ್ಲಿ ಇದ್ದಾಗಲೂ ತಂದೆಯ ಮನಸ್ಸಿನಲ್ಲಿ ಸದಾ ಇರುತ್ತಾಳೆ. ಅಂತಹ ಸಂಬಂಧವನ್ನು ತ್ಯಜಿಸುವುದು ಹೇಗೆ? ಇವುಗಳಲ್ಲದೆ ಗೃಹಸ್ಥ ಜೀವನದಲ್ಲಿ ಎಷ್ಟೋ ಸುಂದರ ಪೀಠೋಪಕರಣಗಳು, ಎಷ್ಟೋ ಪ್ರಾಣಿಗಳು, ಸೇವಕರು ಇರುತ್ತಾರೆ. ಇಂತಹ ಸೌಕರ್ಯಗಳನ್ನು ಯಾರು ಬಿಡಬಲ್ಲರು? ಅಲ್ವಾ? ಮನೆಯ ಮೇಲೆ ಅಲ್ಲಿ ಏನೇನ್ ಸೌಕರ್ಯ ಬೇಕೋ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅಯ್ಯೋ ಇದೆಲ್ಲ ಯಾರು ಬಿಡ್ತಾರೆ ಅಲ್ವಾ? ಇದೆಲ್ಲ ನಂದು 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 ಅನ್ನೋ ಭಾವ ತುಂಬಾ ಇರುತ್ತೆ. ಸೊ ಕುಟುಂಬಕ್ಕೆ ಅಂಟಿಕೊಂಡಿರುವ ಗೃಹಸ್ಥನು ರೇಷ್ಮೆ ಹುಳುವಿನಂತೆ. ಅದು ತಾನೇ ಗೂಡನ್ನು ಹೆಣೆದು ಅದರೊಳಗೆ ಬಂದಿಯಾಗಿ ಹೊರಗೆ ಬರಲು ಅಶಕ್ತವಾಗುತ್ತದೆ. ಕೇವಲ 2 ಮುಖ್ಯ ಇಂದ್ರಿಯಗಳಾದ ಉಪಸ್ಥ ಮತ್ತು ನಾಲಿಗೆಯ ತೃಪ್ತಿಗಾಗಿ ವ್ಯಕ್ತಿಯು ಲೌಕಿಕ ಸ್ಥಿತಿಗತಿಗಳಿಗೆ ಬದ್ಧನಾಗುತ್ತಾನೆ. ನೋಡಿ, 2ರಿಂದಾನೇ ಮುಖ್ಯವಾಗಿ ಅವನು ಸಿಕ್ಕಾಕೊಳ್ಳೋದು. ಯಾವುದು? ಒಂದು ಉಪಸ್ಥ. ಉಪಸ್ಥ ಅಂತಂದ್ರೆ ಜನನೇಂದ್ರಿಯ. ಯಾವುದರ ಮೂಲಕ ಅವನು ತನ್ನ ಕಾಮತೃಷೆಯನ್ನ ತೀರಿಸ್ಕೊಳ್ತಾನೋ ಅದು. ಮತ್ತೆ ತನ್ನ ನಾಲಿಗೆ ರುಚಿ, ಆಯ್ತಾ? ಎಲ್ಲ ತಿನ್ಬೇಕು, ಎಲ್ಲ ರುಚಿ ನೋಡ್ಬೇಕು ಅನ್ನೋ ಆಸೆ. ಸೊ ಇದ್ 2ರಿಂದ ಅವನು ತನ್ನನ್ನ ತಾನು ಬಂಧಿಸ್ಕೊಳ್ತಾನೆ. ಇಲ್ಲಿ ಪ್ರಹ್ಲಾದ್ ಮಹಾರಾಜ ಏನಕ್ಕೆ ಹೋಲಿಸ್ತಾ ಇದ್ದಾನೆ ಅಂತ ಮನುಷ್ಯನ್ನ ರೇಷ್ಮೆ ಹುಳುಗ್ ಹೋಲಿಸ್ತಾ ಇದ್ದಾನೆ. ರೇಷ್ಮೆ ಹುಳು ಏನ್ ಮಾಡುತ್ತೆ? ತನ್ನ ಎಂಟಲಿನಿಂದ ತನ್ನ ಸುತ್ತಲೂ ತಾನೇ ಗೂಡು ಕಟ್ಕೊಳತ್ತೆ. ಗೂಡು ಕಟ್ಕೊಂಡು ಅದ್ರ ಒಳಗಡೆನೆ ಇದ್ದು ಏನಾಗತ್ತೆ? ಅಲ್ಲೇ ಸಾಯುತ್ತೆ ಅಲ್ವಾ? ಸೊ ಅದರಿಂದ ಆಚೆ ಬರಕ್ಕೆ ಆಗೋದಿಲ್ಲ ಅದಕ್ಕೆ. ಅದೇ ತರನೇ ಒಬ್ಬ ಮನುಷ್ಯ ತನ್ನದೇ ಗೂಡು ಅಂದ್ರೆ ನನ್ನ ಹೆಂಡತಿ, ನನ್ನ ಮಗು, ನನ್ನ ಮಗಳು, ನನ್ನ ಮಗ, ನನ್ನ ಗಂಡ, ಅಥವಾ ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು ಬಾಂಧವರು, ಇದು ನನ್ನ ವಸ್ತು, ಆಯ್ತಾ? ನನ್ನ ನಾಯಿ, ಇದು ನನ್ನದು 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 ಅಂತೆಲ್ಲ ಮಾಡ್ಕೊಂಡು ನಾನು ನನ್ನದು ಆ ಗೂಡ್ನಲ್ಲಿ ತನ್ನನ್ನ ತಾನು ಸುತ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅವನಿಗೆ ಅದರಿಂದ ಆಚೆ ಬರಕ್ಕೆ ಸಾಧ್ಯ ಆಗದೆ ರೇಷ್ಮೆ ಹುಳು ತರ ಸಾಯ್ತಾನೆ, ಅದ್ರೊಳಗೆ ಸಾಯ್ತಾನೆ. ಮುಂದೆ ಇನ್ಯಾವುದೋ ದೇಹ ಪಡ್ಕೋತಾನೆ. ಆಯ್ತಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಭಾವಾರ್ಥದಲ್ಲಿ, ಗೃಹಸ್ಥ ಜೀವನದಲ್ಲಿ ಮೊದಲನೆಯ ಆಕರ್ಷಣೆ ಎಂದರೆ ಸುಂದರಿಯು ಆಹ್ಲಾದಕರಳು, ಗೃಹಸ್ಥ ಜೀವನದ ಆಕರ್ಷಣೆಯನ್ನು ಹೆಚ್ಚು ಹೆಚ್ಚಾಗಿ ವರ್ಧಿಸುವವಳು ಆದ ಪತ್ನಿ. 2 ಪ್ರಮುಖ ಇಂದ್ರಿಯಗಳಾದ ನಾಲಿಗೆ ಮತ್ತು ಉಪಸ್ಥಗಳಿಂದ ಮಾನವನು ಹೆಂಡತಿಯ ಸುಖವನ್ನು ಅನುಭವಿಸುತ್ತಾನೆ. ಹೆಂಡತಿ ಫಸ್ಟ್ ರುಚಿಯಾಗಿ ಅಡಿಗೆ ಮಾಡ್ಕೊಟ್ರೆ ಏನಂತಾರೆ? ಬೆಲ್ಲಿ ಈಸ್ ದ ವೇ ಟು ರೀಚ್ ಎ ಮ್ಯಾನ್ಸ್ ಹಾರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಗಂಡಸಿಗೆ ರುಚಿಯಾಗಿ ಅಡಿಗೆ ಮಾಡಿ ಬಡಿಸೋದ್ರ ಮೂಲಕ ಅವನ ಮನಸ್ಸನ್ನ ಗೆಲ್ಬಹುದು ಅಂತ, ಆಯ್ತಾ? ಅವನ ಮನಸ್ಸಿನಲ್ಲಿ ಸ್ಥಾನ ಗಳಿಸ್ಬೋದು ಅಂತ ಅರ್ಥ. ಸೊ ಆ ರೀತಿ ಅವಳು ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾಳೆ. ಮತ್ತೆ ರಾತ್ರಿ ಅವನಿಗೆ ಹಾಸಿಗೆಯಲ್ಲಿ ಅವನಿಗೆ ಬಯಸಿದ ಸುಖ ಕೊಡ್ತಾಳೆ. ಹಾಗಾಗಿ ಹೆಂಡತಿ ಅವನನ್ನ ಇದೆರಡು ರೀತಿಯಿಂದ ಬಂಧಿಸ್ತಾಳೆ. ಆಯ್ತಾ? ಹೆಂಡತಿ ತುಂಬಾ ಇಂಪಾಗಿ ಮಾತನಾಡುತ್ತಾಳೆ. ಖಂಡಿತವಾಗಿ ಇದು ಒಂದು ಆಕರ್ಷಣೆ. ಮತ್ತೆ ಮಾತು ಕೂಡ ಅವಳು ಹೆಂಗ್ ಮಾತಾಡ್ತಾಳೆ? ಗಂಡನಿಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರೀತಿಯಿಂದ ಮಾತಾಡ್ತಾಳೆ. ಅವನಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾತಾಡ್ತಾಳೆ. ಸೊ ಅದು ಕೂಡ ಅವನಿಗೆ ತುಂಬಾ ಖುಷಿ ಕೊಡುತ್ತೆ ಮನ್ಸಿಗೆ. ಓ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು, ನನ್ನ ಇಚ್ಛೆ ಎಲ್ಲ ತಿಳ್ಕೊಂಡಿದ್ದಾಳೆ. ಸೊ ಹಾಗೆ ಅವನು ಅವಳ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾನೆ. ಆಯ್ತಾ? ಆಮೇಲೆ ಅವಳು ನಾಲಿಗೆಯನ್ನು ತೃಪ್ತಿಪಡಿಸಲು ತುಂಬಾ ರುಚಿಕರವಾದ ತಿನಿಸುಗಳನ್ನು ತಯಾರಿಸುತ್ತಾಳೆ. ನಾಲಿಗೆ ತೃಪ್ತಿ ಪಡೆದಾಗ ವ್ಯಕ್ತಿಯ ಇತರೆ ಇಂದ್ರಿಯಗಳು ಸುಖ, ವಿಶೇಷವಾಗಿ ಜನನಾಂಗಗಳು ಶಕ್ತಿಯನ್ನು ಪಡೆಯುತ್ತವೆ. ನೋಡಿ, ನಾಲಿಗೆ, ಹೊಟ್ಟೆ ಮತ್ತೆ ಜನನಾಂಗ ಒಂದೇ ಲೈನ್ ಅಲ್ಲಿ ಇರುತ್ತೆ ಎಲ್ರಿಗೂ, ಅಲ್ವಾ? ಸೊ ನಾಲಿಗೆಗೆ ನಾವು ಎಷ್ಟೆಷ್ಟು ತುರುಕ್ತೀವೋ ಹೊಟ್ಟೆ ಅಷ್ಟು ಬಯಸುತ್ತೆ. ಸೊ ಹೊಟ್ಟೆ ಭಾರ ಆದಾಗ ಜನನಾಂಗ ಪ್ರಚೋದನೆಗೊಳ್ಳುತ್ತೆ. ಆಯ್ತು, ತಿಂದಿದ್ದೀನಿ, ನೆಕ್ಸ್ಟ್ ಏನು? ಸುಖ ಅನುಭವಿಸ್ಬೇಕು. ಸೊ ಈ ರೀತಿ ಈ 3 ಒಬ್ಬನನ್ನ ಬಂಧನಕ್ಕೆ ಇಡಿಸುತ್ತೆ. ಆಯ್ತಾ? ಈ ರೀತಿ ಹೆಂಡತಿಯ ಲೈಂಗಿಕ ಸಂಪರ್ಕ ಸುಖವನ್ನು ನೀಡುತ್ತಾಳೆ. ಗೃಹಸ್ಥ ಜೀವನ ಎಂದರೆ ಲೈಂಗಿಕ ಜೀವನ. ಎನ್ಮೈಥುನಾದಿ ಗೃಹಮೇಧಿ ಸುಖಂ ಹಿ ತುಚ್ಛಂ. ಇದನ್ನು ನಾಲಿಗೆ ಪ್ರೋತ್ಸಾಹಿಸುತ್ತದೆ. ಇದಾದ ಮೇಲೆ ಮಗು
ಮಗು ತೊದಲು ನುಡಿಯಲ್ಲಿ ಮುದ್ದಾದ ಮಾತುಗಳನ್ನಾಡಿ ಸಂತೋಷವನ್ನು ಉಂಟು ಮಾಡುತ್ತದೆ. ಪುತ್ರರು ಮತ್ತು ಪುತ್ರಿಯರು ಬೆಳೆದು ನಿಂತಾಗ ಗೃಹಸ್ಥನು ಅವರ ವಿದ್ಯಾಭ್ಯಾಸ ಮತ್ತು ಮದುವೆಗಳ ವಿಷಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ನನ್ನ ಮಗ ಇಷ್ಟು ಓದ್ಬೇಕು ಅಲ್ವಾ, ಚೆನ್ನಾಗಿ ಓದು, ಏನ್ ಓದ್ತೀಯ ಓದು, ಚೆನ್ನಾಗಿ ಓದು. ಅವನಿಗೆ ಲೌಕಿಕವಾಗಿ ಏನ್ ಬೇಕೋ ಎಲ್ಲ ಕೊಡ್ತಿರ್ತಾನೆ, ಆದ್ರೆ ಆಧ್ಯಾತ್ಮಿಕವಾಗಿ ಕೊಡಕ್ಕೆ ಮರ್ತೋಗ್ತಾನೆ. ಯಾಕೆ, ಅವನೇ ಸಿಕ್ಕಾಕೊಂಡ್ಬಿಟ್ಟಿದ್ದಾನಲ್ಲ ಲೌಕಿಕವಾಗಿ. ಸೊ ಅದಕ್ಕೆ ಎಲ್ರೂ ಅದ್ರಲ್ಲೇ ಸಿಕ್ಕಾಕಿಸ್ತಾ ಇರ್ತಾನೆ. ಆಯ್ತಾ. ಪುತ್ರರು ಜೊತೆಗೆ ಕಾಪಾಡಬೇಕಾದ ಅವನ ಮಾತಾಪಿತೃಗಳಿರುತ್ತಾರೆ. ಸಾಮಾಜಿಕ ಪರಿಸರದ ಬಗೆಗೆ ಮತ್ತು ಸಹೋದರ ಸಹೋದರಿಯರನ್ನು ಸಂತೋಷಪಡಿಸುವುದರ ಬಗೆಗೂ ಕೂಡ ಅವನು ಚಿಂತಿಸುತ್ತಾನೆ. ಹೀಗೆ ಮನುಷ್ಯನು ಸಾಂಸಾರಿಕ ವ್ಯವಹಾರದಲ್ಲಿ ಹೆಚ್ಚು ಹೆಚ್ಚು ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಎಷ್ಟೆಂದರೆ ಅವುಗಳನ್ನು ಬಿಡುವುದು ಹೆಚ್ಚು ಕಡಿಮೆ ಅಸಾಧ್ಯವೇ ಆಗಿಬಿಡುತ್ತದೆ. ಈ ರೀತಿಯಾಗಿ ಮನೆಯು ಗೃಹಂ ಅಂಧಕೂಪಂ. ಅಂಧಕೂಪ ಅಂದ್ರೆ ಕತ್ತಲಿನ ಕೋಣೆ, ಕೂಪ ಅಂದ್ರೆ ಬಾವಿ, ಆಯ್ತಾ, ಕತ್ತಲಿನ ಬಾವಿ ಒಳಗೆ ಪ್ರವೇಶ ಮಾಡ್ದಂಗೆ ಅದು ಗೃಹಂ ಅಂಧಕೂಪಂ. ಮನುಷ್ಯನು ಬಿದ್ದಿರುವ ಕತ್ತಲೆ ತುಂಬಿದ ಬಾವಿಯಾಗಿರುತ್ತದೆ. ಆಧ್ಯಾತ್ಮಿಕ ಉಪದೇಶವೆಂಬ ಬಲವಾದ ಹಗ್ಗದಿಂದ ಬಾವಿಯಲ್ಲಿ ಬಿದ್ದಿರುವ ಮನುಷ್ಯನಿಗೆ ಸಹಾಯ ಮಾಡುವ ಸಮರ್ಥ ಗುರುವು ನೆರವನ್ನು ನೀಡದಿದ್ದರೆ ಅಂತಹ ಮನುಷ್ಯನಿಗೆ ಅಲ್ಲಿಂದ ಆಚೆಗೆ ಬರುವುದು ಅತ್ಯಂತ ಕಷ್ಟವಾಗುತ್ತದೆ. ಅಂದ್ರೆ ಅಂತ ಬಾವಿನಲ್ಲಿ ಬಿದ್ದಿರುವಂತ ಮನುಷ್ಯನ ಹೊರಗೆತ್ತಬೇಕಾದ್ರೆ ಆಧ್ಯಾತ್ಮಿಕ ಗುರು ಬೇಕು. ಅವರು ಆಧ್ಯಾತ್ಮಿಕತೆ ಅನ್ನುವ ಹಗ್ಗವನ್ನ ಕೆಳಗೆ ಬಿಟ್ಟು ಅವನನ್ನ ಮೇಲೆ ಎತ್ತಬಲ್ಲರು. ಬಾವಿಯಲ್ಲಿ ಬಿದ್ದಿರುವ ಮನುಷ್ಯನು ಆ ಹಗ್ಗದ ಉಪಯೋಗವನ್ನು ಮಾಡಿಕೊಳ್ಳಬೇಕು. ಆಯ್ತಾ. ಆತರ ಸಿಕ್ಕಾಕೊಂಡಿರೋನು ಗುರುಗಳು ಕಾಣಿಸಿದ ತಕ್ಷಣ ಅವರ ಪ್ರಯೋಜನ ಪಡ್ಕೋಬೇಕು. ತಕ್ಷಣ ಅವನು ಮೇಲೆ ಬರಕ್ಕೆ ಪ್ರಯತ್ನ ಪಡ್ಬೇಕು. ಇದು ಎಲ್ರಿಗೂ ಆಗತ್ತಾ ಅಂತಲ್ಲ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ಸೂಚನೆ ಕಳಿಸ್ತಾ ಇರ್ತಾನೆ. ನಿನ್ನದು ಮಾನವ ಜನ್ಮ, ಈ ರೀತಿ ಉಪಯೋಗಿಸ್ಕೋ ಅಂತ ತೋರಿಸ್ತಾ ಇರ್ತಾನೆ. ಅದನ್ನ ನೋಡಿದಾಗ ಅದನ್ನ ಗ್ರ್ಯಾಬ್ ಮಾಡೋಷ್ಟು, ಅಂದ್ರೆ ಅದ್ರದ್ದು ಪ್ರಯೋಜನ ಪಡ್ಕೊಳ್ಳೋಷ್ಟು ಬುದ್ಧಿವಂತಿಕೆ ಮನುಷ್ಯನಿಗೆ ಇರಬೇಕು. ಬುದ್ಧಿವಂತಿಕೆ ಅಂದ್ರೆ ಅದನ್ನು ಕೊಟ್ಟಿದ್ದಾನೆ, ಆದ್ರೆ ಅದು ಗುಣಗಳ ಪ್ರಭಾವದಿಂದ ವ್ಯತ್ಯಾಸ ಆಗತ್ತೆ. ಹಾಗಾಗಿ ನಾವು ಆದಷ್ಟು ಸತ್ವಗುಣದಲ್ಲಿ ಇರಬೇಕು. ಆಯ್ತಾ. ಸೊ ನೆಕ್ಸ್ಟ್, ಬಾವಿಯಲ್ಲಿ ಬಿದ್ದಿರುವ ಅನಂತರ ಗುರು ಅಥವಾ ದೇವೋತ್ತಮ ಪರಮಪುರುಷ ಕೃಷ್ಣನು ಅವನನ್ನು ಆ ಅಂಧಕೂಪದಿಂದ ಹೊರಗೆ ಎತ್ತುತ್ತಾನೆ. ಹಾಗೆ ಆ ಗುರು ಏನ್ ಮಾಡ್ತಾನೆ, ಕೃಷ್ಣ ಹೇಳಿರೋ ಮಾತುಗಳನ್ನ ಅವನಿಗೆ ತಿಳಿಸ್ತಾ ಅವನನ್ನ ಯಾವ ರೀತಿ ಬದುಕಬೇಕು ಅಂತ ಹೇಳಿ, ಗೃಹಸ್ಥ ಜೀವನದಲ್ಲಿ ಇದ್ರೂ ಕೂಡ ಕೃಷ್ಣನನ್ನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಯಾವ ರೀತಿ ಜೀವನ ನಡೆಸ್ಬೇಕು ಅನ್ನೋದನ್ನ ಕಲಿಸ್ತಾ ಅವನನ್ನ ಗುರುವಾದವನು ಉದ್ಧಾರ ಮಾಡ್ತಾನೆ. ಮುಖ್ಯವಾಗಿ ಗುರು ಯಾರು? ಎಲ್ಲರಿಗೂ ಮುಖ್ಯವಾದ ಗುರು ಕೃಷ್ಣನೇ. ಆಯ್ತಾ. ಆದಿಗುರು ಅವನೇನೆ. ಅವನು ಏನೇನು ಹೇಳ್ಬೇಕೋ ಅದನ್ನ ಈ ಭೌತಿಕ ಪ್ರಪಂಚದ ಗುರುವಿನ ಮೂಲಕ ನಮಗೆ ತಿಳಿಸ್ತಾನೆ. ಸೊ ಹಾಗಾಗಿ ನಾವು ಆ ಗುರುವಿನ ಮಾತನ್ನ ಇದಾಗಿ ತಗೋಬೇಕು, ಸೀರಿಯಸ್ ಆಗಿ ತಗೋಬೇಕು, ಪಾಲಿಸ್ಬೇಕು. ಅದರಿಂದ ಉದ್ಧಾರ ಆಗ್ಬೇಕು ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಿದ್ದಾರೆ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ, ನಾನು 12 ನಿಮಿಷ ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ. ಏನಾದ್ರು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ 1-2 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಡೌಟ್ಸ್ ಇದೆಯಾ? ಹರೇ ಕೃಷ್ಣ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಹೋಗ್ಲಿ, ಆಯ್ತು ಮಾತಾಜಿ. ಓಕೆ ಸರಿ, ಹಾಗಿದ್ರೆ ಕ್ಲೋಸ್ ಮಾಡೋಣ. ತುಂಬಾ ಅರ್ಥವಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ. ನಾವು ಜೀವನದಲ್ಲಿ ತಿಳಿಬೇಕಾದದ್ದನ್ನ ಎಲ್ಲ ಹೇಳಿದ್ರಿ ಮಾತಾಜಿ. ಹಾ ಮಾತಾಜಿ. ಪ್ರಹ್ಲಾದ್ ಮಹಾರಾಜರು ಪ್ರಭುಪಾದ್ರು ಏನ್ ಹೇಳಿದಾರೋ ಅದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಮಾತಾಜಿ, ಅಷ್ಟೇನೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಧನ್ಯವಾದ ಧನ್ಯವಾದ ಮಾತಾಜಿ. ಸೊ ಮುಗಿಸೋಣ ಹಾಗಿದ್ರೆ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ವೈಷ್ಣವ್ ಠಾಕುರ್ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಮಾತಾಜಿ ಕ್ಲೋಸ್ ಮಾಡ್ತೀರಾ?
ಹಾ ಎಸ್ ಮಾತಾಜಿ. ಓಕೆ